ಸುಮಾರು 15-20 ವರ್ಷ ವ್ಯಾಜ್ಯ ನಡೆದು ಹೈಕೋರ್ಟಿವರೆಗೂ ಹೋಯಿತು. ಆವಾಗ ನಮ್ಮ ಹತ್ರ ಬಂದು ಬೇಡ್ಕೊಂಡ್ರು. ಆವಾಗ ಅವರು ಇಬ್ಬರನ್ನೂ ಕರೆಸಿಬಿಟ್ಟು ಇಲ್ಲಿ ರಾಜಿ ಮಾಡಿದಾಗ ಅವರು ಒಪ್ಪಿಕೊಂಡು ಹೈಕೋರ್ಟ್ ಕೇಸನ್ನು ವಾಪಸ್ ತಗೊಂಡ್ರು. ಅದು ಒಂದು ಜಟಿಲವಾದ ಕೇಸು ಮತ್ತು ಅವ್ರು ತಿಳುವಳಿಕೆಸ್ತರು. ಮತ್ತು ಒಬ್ಬ ಏಸಿಯಪ್ಪ ಆದವರು ಆದರೂ ದೇವಸ್ಥಾನದಲ್ಲೇ ತೀರ್ಮಾನ ಆಗಲಿ ಅಂತ ಹೇಳಿ ಬಂದಾಗ ಅಲ್ಲಿ ತೀರ್ಮಾನ ಆದಾಗ ಎರಡೂ ಕಡೆಯವರು ಒತ್ತು. ಯಾವುದೋ ಒಂದು ಹುಡುಗಿ ಒಂದು ವರ್ಷದ ಹಿಂದೆ ಬಂದಿದ್ಲು. ಅವ್ಳು ಬ್ರಾಹ್ಮಣರ ಹುಡುಗಿ, ಬಡತನ ಐತೆ. ನಾನು ಓದಬೇಕು, ಅವಳು ಇಂಜಿನಿಯರಿಂಗ್ ಓದ್ತಾ ಇದ್ದಾಳೆ, 199 ತಗೊಂಡಿದ್ದಾಳೆ. ಯಾಕಮ್ಮ ನೀ ಇಂಜಿನಿಯರಿಂಗ್ ಹೋಗಲ್ಲ ಕೇಳಿದ್ರೆ, ನಾನು ಹೊಟ್ಟಿಗಾಗಿ ನಾನು ಹೋಗೋದಲ್ಲ, ನಾನೇನಾದ್ರು ಸೇವೆ ಮಾಡಬೇಕು. ಏನು ಮಾಡ್ಬೇಕು? ಹಂಗೆ IAS IPS ಮಾಡಿದ್ರೆ ಸಮಾಜ ಸೇವೆ ಮಾಡೋಕ್ಕೆ ಅವಕಾಶ ಸಿಗತ್ತೆ. ವೆರಿ ಗುಡ್ ಅಂದೆ ನಾನು. ಅವಾಗ ಏನಾಗಬೇಕು ಅಂದರೆ, ನನಗೆ 3,50,000 ರೂಪಾಯಿ 60,000 ರೂಪಾಯಿ ಫೀಸ್ ಆಗುತ್ತೆ, ಅದನ್ನು ಕೊಟ್ಬಿಟ್ರೆ ನಾನು IAS ಮಾಡ್ತೇನೆ ಅಂದು. ಆವಾಗ 1,20,000 ರೂಪಾಯಿ ಒಂದು ಕಂತು ಕೊಟ್ಟೆ. 1-2 ತಿಂಗಳು ಬಿಟ್ಟು 1,20,000 ಕೊಟ್ಟೆ. ಮತ್ತೊಂದು ತಿಂಗಳು ಕೊಟ್ಟು ಇವಾಗಲೇ IAS ಮುಗಿಸಿ ಬಂದುಬಿಡ್ತಾಳು. ಮುಸ್ಲಿಮ್ಸಿಗೆ ಕೊಡ್ತೀನಿ. ಆ ಜಾತಿ ನೋಡೋದಿಲ್ಲ, ನಾನು ನೋಡ್ತೀನಿ. ಅವ್ರ ವಾತಾವರಣ ನೋಡಿಬಿಟ್ಟು ಮಾಡಿ ಓದಿ. ನಾನು ಓದೋದ ಕಡೆ, ನಾವು ಓದೋದು ವೀಕ್, ಅದಕ್ಕೆ ನಾವು ಈ ಮಟ್ಟಕ್ಕೆ ಬಂದದ್ದು. ಅದಕ್ಕಾಗಿ ಮಕ್ಕಳನ್ನು ಓದಿಸ್ಬೇಕು, ನಾನು ಹೆಚ್ಚಿನ ಪ್ರಾಧಾನ್ಯತೆ ಅದಕ್ಕೆ ಕೊಡ್ತೇನೆ. ಅದು ನಮ್ಮ ಕುಲದೇವತೆ ಸಿಂಗಂದೂರು ಚೌಡಮ್ಮ. ಅನಾದಿ ಕಾಲದಿಂದಲೂ ನಮ್ಮ ಕುಲದೇವತೆ. 3-4 ತಲೆಮಾರಿನಿಂದಲೂ ನಾವು ಆರಾಧಿಸ್ಕೊಂಡು ಬಂದ ದೇವಿ. ಆ ದೇವಿ ನಮ್ಮದು ಸಿಂಗಂದೂರನ್ನೇ ಮೂಲ. ನಮ್ಮ ಅಜ್ಜ ಮುತ್ತಜ್ಜ ಅಲ್ಲೇ ಹುಟ್ಟಿ ಬೆಳೆದು ಎಲ್ಲ ಮಾಡಿದ್ರು. ಅದು ನಮ್ಮ ಕುಲದೇವರಾಗಿ ಈ ಗದ್ದೆ ಮೇಲ್ಭಾಗದಲ್ಲಿ ಹೊಳೆ ದಂಡೆ ಮೇಲೆ ಅದು ಅಲ್ಲಿ ದೇವಿಯನ್ನು ಪೂಜೆ ಮಾಡ್ಕೊಳ್ತಾ ಬರ್ತಾಯಿದ್ರು. ಅದು ಲಿಂಗನಮಕ್ಕಿ ಅಣೆಕಟ್ಟೆ ಒಳಗೆ ಮುಳುಗೋಯ್ತು. ಸ್ಥಳ ಎಲ್ಲ ಮುಳೀತು. ನಮ್ಮ ಜಮೀನು ಮನೆ ಎಲ್ಲ ಮುಳುಗೋಯ್ತು. ದೇವಸ್ಥಾನವೂ ಮುಳುಗೋಯ್ತು. ಆವಾಗ ನಮ್ಮ ಹಿರಿಯರು, ನಮ್ಮ ತಂದೆ, ದೇವರನ್ನು ತರಬೇಕಲ್ಲ, ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂಥೇಳಿ ತುಂಬ ಪ್ರಯತ್ನ ಪಡ್ತಾರೆ. ಆ ದೇವಿ ಆದಿಶಕ್ತಿ ಆದ್ದರಿಂದ ಅದು ಬರೋಕ್ಕೆ ಒಪ್ಪಲೇ ಇಲ್ಲ. ಏನು ಮಾಡಿದ್ರು ಒಪ್ಪಲೇ ಇಲ್ಲ. ನೀರಿನಲ್ಲೇ ಇದ್ಬಿಡ್ತದೆ. ಆವಾಗ ನಮ್ಮ ತಂದೆ ಒಂದು ಮಾತು ಹೇಳಿದ, ಸಾಯ್ಬೇಕಾರೆ, ದೇವ್ರ ಸುದ್ದಿ ಹೋಗಬೇಡಿ, ದೇವಿ ಪೂಜೆ ಬಿಡಬೇಡಿ ಅಂತ ಹೇಳ್ದ. ಅರೆ, ದೇವರು ಮುಳುಗಿ ಹೋಗಿದೆ, ದೇವ್ರ ಪೂಜೆ ಬಿಡಬೇಡಿ ಅಂದರೆ ಇದು ಯಾವ ಹೇಳ್ತಾನೆ ಇವನು? ಸಾಯೋಕ್ಕೆ ಇನ್ನೇನು 1 ಮಿನಿಟ್ ಇದೆ. ಆ ಟೈಮ್ನಲ್ಲಿ ಮಕ್ಕಳು ಅವರೆಲ್ಲ ಏನಾದ್ರು ತೊಂದರೆ ತೆಗೆದುಬಿಟ್ಟಾರು ಅಂತ ಹೇಳಿ ಮುಂದಾಲೋಚನೆ ಇಟ್ಟು ಹೇಳ್ತಾನೆ. ಆವಾಗ ಅವ್ನು ಸತ್ತ ಮೇಲೆ ನಾನು ಅಲ್ಲಿ ದೇವಸ್ಥಾನಕ್ಕೆ ಇಲ್ಲಿದ್ದ ಪೂಜೆಗೆ ಹೋದಾಗ ಅಲ್ಲಿ ಅವ್ಯವಸ್ಥೆ, ಅಲ್ಲಿ ಇರೋಕ್ಕೆ ಸ್ಥಳ ಇರಲಿಲ್ಲ. ಆಮೇಲೆ ಊಟ ವಗೇರೆ ಏನು ಮಾಡೋದಕ್ಕೂ ಅಲ್ಲಿ ಏನು ನಮ್ಮವರು ಅನ್ನೋರು ಯಾರೂ ಇರಲಿಲ್ಲ. ಕಾಡಾಗ್ಬಿಟ್ಟಿತ್ತು. ಆವಾಗ ಒಂದು ಬೋಲ್ಡ್ ಸ್ಟೆಪ್ ತಗೊಂಡು ಅದನ್ನು ಪ್ರತಿಷ್ಠಾಪನೆ ಮಾಡೋಣ ಅಂಥೇಳಿ, ಆ ದೇವಿಲಿ ಪ್ರಸಾದ ಆಗುತ್ತೆ, ಏನಾಗಬೇಕು ಏನು ಹೋಗಬೇಕು ಅಂಥೇಳಿ. ಆವಾಗ ಕೇಳ್ಕೊಂಡಾಗ ಆ ವ್ಯಾಪ್ತಿ ಒಳಗೆ ಈಗೇನು ಮಾಡಿದ್ದೀವೋ ಅದು ಸಿಂಗಂದೂರು ವ್ಯಾಪ್ತಿಗೆ ಬರುತ್ತೆ. ಅದು ಆ ವ್ಯಾಪ್ತಿ ಒಳಗೆ ಒಂದು ಗುಡಿ ಕಟ್ಟಿ ಒಂದು ಪೂಜೆ ವಗೇರೆಗಳನ್ನು ಮಾಡಿ ಅಂಥೇಳಿ ಒಂದು ಸೂಚನೆ ಸಿಕ್ತು, ಒಂದು ಪ್ರೇರಣೆ ಆಯಿತು. ಆವಾಗ 1980ರಲ್ಲಿ ನಾನು ನನ್ನ ಮುಖಂಡತ್ವದಲ್ಲಿ ಒಂದು ಪುರೋಹಿತರು ಕರೆಸಿ ಆ ದೇವಿ ಆ ಶಿಲಾವಿಗ್ರಹನೇ ನೀರು ಬಿಟ್ಟಿರುತ್ತೆ. ಆವಾಗ ಫೆಬ್ರವರಿ 12-13ರಲ್ಲಿ 1989ರಲ್ಲಿ ಪ್ರತಿಷ್ಠಾಪನೆ ಮಾಡೋದು ಈಗಿರೋ ಸ್ಥಳದಲ್ಲಿ. ಅಂದ್ರೆ ಅದರ ಹಿಂದಿನ ವ್ಯಾಪ್ತಿಗೆ ಒಳಪಟ್ಟಿರ್ತದೆ. ಅದರಲ್ಲಿ ಮಾಡಿರ್ತೀವಿ. 1990ರಲ್ಲಿ ಫೆಬ್ರವರಿ 12-13ರಲ್ಲಿ 3 ದಿನ ಕಾರ್ಯಕ್ರಮ ಮಾಡಿ ಪ್ರತಿಷ್ಠಾಪನೆ ಮಾಡಿ ಪೂಜಾ ಕಾರ್ಯಗಳನ್ನು ಸ್ಟಾರ್ಟ್ ಮಾಡ್ತೇವೆ. ಅದು ಗುಡ್ಡಗಾಡು ಪ್ರದೇಶ, ಅಲ್ಲಿ ಲೆವೆಲ್ ಇಲ್ಲ, ಅಲ್ಲಿ ಬೇಕಾದ ಸವಲತ್ತುಗಳಿಲ್ಲದಾಗ ನಾವೇನು ಮಾಡಿದೆವು, ಜನ ಹಚ್ಚಿಬಿಟ್ಟು ಜಾಗಗಳನ್ನೆಲ್ಲ ಮಾಡ್ಕೊಳ್ತಾ ಊಟದ ಹಾಲುಗಳು, ಆಮೇಲೆ ಉಳಿಯೋಕ್ಕೆ ವಸತಿಗಳು, ದೇವಸ್ಥಾನದ ಜಾಗ, ರಸ್ತೆಗಳು, ಇವನ್ನೆಲ್ಲ ಬಂದಂಗೆ ಹಣ ಬಂದಂಗೂ ಆ ದೇವಿ ಕಾಣಿಕೆ ಆ ರೂಪದಲ್ಲಿ ಕೊಟ್ಟಂಗೂ ಅವನ್ನೆಲ್ಲ ಮಾಡ್ಕೊಳ್ತಾ ಇಲ್ಲಿವರೆಗೂ ಅದನ್ನು ಅಭಿವೃದ್ಧಿ ಮಾಡೋದೇ ನಮಗೆ ಇಲ್ಲಿವರೆಗೂ ಆಯಿತು. ಕಾರಣ ಅವರ ಭಕ್ತರಲ್ಲಿ ನೊಂದು ಬಂದಾಗ ಪ್ರಾರ್ಥನೆ ಹರಕೆಗಳನ್ನು ಮಾಡ್ತಾರಲ್ಲ, ಹರಕೆಗಳನ್ನು ಮಾಡಿದಾಗ ಸಕ್ಸಸ್ ಆಗ್ತವೆ. ಮತ್ತು ಮನುಷ್ಯನಿಗೆ
ನೆಮ್ಮದಿ ಬೇಕಲ್ಲ, ಆ ನೆಮ್ಮದಿಗಾಗಿ ಬರ್ತಾರೆ. ಆ ನೆಮ್ಮದಿ ಅಲ್ಲಿ ಸಿಗುತ್ತೆ ಅನ್ನೋ ಒಂದು ನನ್ನ ಅನಿಸಿಕೆ, ಮತ್ತು ನನಗೆ ಗೊತ್ತಾದ್ದು ಹೌದೇ, ನೆಮ್ಮದಿ ಸಿಗ್ತೈತೆ ಅಲ್ಲಿ. ಕಂಗೆಟ್ಟು ಬರ್ತಾರೆ ಅಲ್ಲಿ ಭಕ್ತರು, ತುಂಬ ನೋವಿನಲ್ಲಿ ಬರ್ತಾರೆ. ಯಾವ್ಯಾವ ನೋವು ಅವರಿಗೆ ಗೊತ್ತು, ಆ ದೇವಿಗೆ ಗೊತ್ತಿರುತ್ತೆ. ಆ ನೋವು ಹೊತ್ಕೊಂಡು ಬಂದಾಗ ಅದು ಯಾವುದೋ ರೀತಿಯಲ್ಲಿ ಬಯಲಾಗಿ ಅನುಕೂಲ ಆಗುತ್ತದೆ. ಮತ್ತು ಅಲ್ಲಿ ಬಂದು ಹೋದ್ಮೇಲೆ ನಾವು ದೇವಿ ಸ್ಥಳಕ್ಕೆ ಬರಬೇಕು ಅಂತ ಹೇಳಿ ಬಂದಾಗ ಒಬ್ಬ ಭಕ್ತ 10 ಜನರಿಂದ 100 ಜನ ಭಕ್ತರಿಗೆ ಹೇಳ್ತಾನೆ. ಹಾಗೆಯೇ ಇದಾಗ್ತಾ ಇದ್ದಾಗೋ ಅಲ್ಲಿ ಬಂದು ಭಕ್ತರಿಗೂ ಸಹ ಅಲ್ಲಿ ಹರಕೆ ಹಾಟೆಗಳನ್ನು ಮಾಡಿದಾಗ ಸಕ್ಸಸ್ ಆದಾಗ ಅದು ಅತಿ ಶೀಘ್ರದಲ್ಲಿ ಬೆಳವಣಿಗೆ ಆಯಿತು. ಮತ್ತು ಬೇರೆ ಏನೂ ಇಲ್ಲ. ಅದು ಅಲ್ಲಿ ಆ ಸ್ಥಳಕ್ಕೆ ಬಂದು ಹೋಗೋದಕ್ಕೆ ಒಂದು ದಿವಸ ಅದು ಹಿಡಿತೈತೆ. ಯಾಕೆಂದರೆ ಲಾಂಚ್ ಹತ್ತಬೇಕು, ಲಾಂಚ್ ಕಾಯಬೇಕು. ಆಮೇಲೆ ನಮಗೆ ಫಸ್ಟ್ ಟೈಮ್ನಲ್ಲಿ ಬಂದಾಗ ಊಟ ವಸತಿ ಏನೂ ಇರಲಿಲ್ಲ. ಆದರೂ ಭಕ್ತರಿಗೆ ಏನಾಗಿತ್ತು ಅಂದರೆ ಯಾವುದೂ ಅವಶ್ಯಕತೆ ಇರಲಿಲ್ಲ. ಅವ್ರಿಗೆ ಏನಿದ್ರು ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋದು, ಪೂಜಾ ಕಾರ್ಯಗಳನ್ನು ಮಾಡ್ಕೊಳ್ಳೋದು ಮತ್ತು ಹೊರಟುಬಿಡೋದು. ಅದನ್ನು ಮಾಡ್ತಾ ಬಂದಂಗೂ ಅದು ಜನ ಜಾಸ್ತಿ ಆಗ್ತಾ ಬಂತು. ಆ ಭಕ್ತರಿಗೆ ಅನುಕೂಲ ಆದಂಗೂ ಜನ ಜಾಸ್ತಿ ಆದ್ದು. ಆಮೇಲೆ ನಾವೇನು ಮಾಡಿದೆವು ಅಂತಂದರೆ, ಈ ಸಮಸ್ಯೆಗಳನ್ನು, ಈ ಕುಟುಂಬದ ಸಮಸ್ಯೆಗಳಿರ್ತವೆ, ವ್ಯಾಜ್ಯಗಳು, ಕೋರ್ಟು ಮನೆ ಅಂಥೇಳಿ ಅಲಿಬೇಕು, ಅದನ್ನು ಅಲ್ಲಿ ವಾರಕ್ಕೂ ಭಾನುವಾರ ಕರೆಸಿ ಇತ್ಯರ್ಥಪಡಿಸಿ ಅದು ಒಂದು ಇದಾಯಿತು. ಹೀಗೆ ನಾನಾ ರೂಪದಲ್ಲಿ ಆ ದೇವಿ ಸ್ಥಳ ಬೆಳವಣಿಗೆ ಆಯಿತು. ಈಗ ನೀವು ಹೇಳಿದ್ರಲ್ಲ ಕುಟುಂಬ ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸೋದು, ಇದು ನೀವು ಯಾವಾಗಿಂದ ಶುರು ಮಾಡಿದ್ರಿ? ಅದು ನಾನು ಯಾವ ಥರದಲ್ಲಿ? ಅದು ನಾನು ಹೋದ 30 ವರ್ಷ ಆಯಿತು. ನಾನು ಅಲ್ಲಿ ಹೋಗಿ ಅಲ್ಲಿ ಶುರು ಮಾಡಿ 90 ಅಂದರೆ 33 ವರ್ಷ ಆಯ್ತಲ್ಲ. ಈ ಕುಟುಂಬದ ಸಮಸ್ಯೆಗಳು, ಈ ಆಸ್ತಿ ಸಮಸ್ಯೆಗಳು, ನಾನಾ ನಮ್ಮ ಸಮಸ್ಯೆಗಳಿರ್ತವೆ. ಅವನ್ನು ಕೋರ್ಟ್ ಆಗಲಿ ಪಂಚಾಯತಿ ಕಟ್ಟಲ್ಲಿ ಬಗೆಹರಿಯಲ್ಲ. ಒಂದು ಶಕ್ತಿ ಸ್ಥಳದಲ್ಲಿ ಬಂದಾಗ ಅವ್ರಿಗೆ ಯಾವುದೋ ಮನಸ್ಸಿಗೆ ಪರಿವರ್ತನೆ ಆಗಿ ನಾವು ಬಗೆಹರಿಸಬೇಕು ಅನ್ನೋ ಒಂದು ಕುತೂಹಲ ಬರುತ್ತೆ. ಆಮೇಲೆ ನಮ್ಮ ಮಾತಿಗೂ ಸಹ ಬೆಲೆ ಸಿಗುತ್ತೆ. ಒಬ್ಬ ಧರ್ಮದರ್ಶಿಯಾಗಿ ಏನು ಹೇಳ್ತೀವೋ ಆ ತೀರ್ಮಾನಕ್ಕೆ ಅವರು ಎರಡೂ ಕಡೆ ಬದ್ಧರಾಗ್ತಾರೆ. ಆ ವ್ಯಾಜ್ಯಗಳೆಲ್ಲ ತೀರ್ಮಾನ ಆಗ್ತವೆ. ಹೈಕೋರ್ಟಾಗಿರ್ತಕ್ಕಂಥ ವ್ಯಾಜ್ಯಗಳನ್ನು ಮಾಡಿದ್ದೀವಿ ಅಂತ ಅಂದಾಗ ಆ ದೇವಿ ಅಪಾರವಾದ ಶಕ್ತಿ ಮಹಿಮೇನೆ ಅಂತಲೇ ಹೇಳ್ಬೋದಲ್ಲ. ಆಮೇಲೆ ನಮ್ಮ ಒಂದು ವಾಕ್ಯ ಇದೆಯಲ್ಲ, ನಾವು ಯಾರು ಪರವಾಗಿರೋದಲ್ಲ, ಅಲ್ಲಿ ದೇವರು ಮತ್ತು ಸತ್ಯ ಎರಡೇ ಕಡೆ ಇರ್ತೈತೆ ನಮ್ಮದು. ನಮ್ಮದು ಏನು ಆ ವಿಚಾರ ಮತ್ತು ಸತ್ಯ, ಅದು ಇಷ್ಟಕ್ಕೆ ನಮ್ಗೆ ಸೀಮಿತ ಇರ್ತತೆ. ಅದು ಆದಾಗ ಅವರಿಗೂ ಮನದಟ್ಟಾಗ್ತತೆ. ಸತ್ಯದ ಮೇಲೆ ತೀರ್ಮಾನ ಆಗಿದೆ, ನಾವು ಒಪ್ಪಿಗೆ ನಾವು ಅಪೀಲ್ ಹಾಕಬಾರ್ದು. ಕೋರ್ಟಿಗೆ ಅಪೀಲ್ ಹಾಕ್ಬೋದು, ಇಲ್ಲಿ ಅಪೀಲ್ ಹಾಕೋಕ್ಕೆ ಅವಕಾಶ ಇಲ್ಲ. ತೀರ್ಮಾನ ಆಗ್ತವೆ. ಹಾಗಾಗಿ ಎಷ್ಟೋ ತೀರ್ಮಾನ ಅಲ್ಲ, ಆ ಪ್ರಚಾರ ಜಾಸ್ತಿ ಸಿಕ್ತು. ಆಮೇಲೆ ಭಕ್ತರ ಸಂಖ್ಯೆ ಬಂದಾಗೂ ಅವರವ್ರ ಕಷ್ಟಗಳು ನಿವಾರಣೆ ಆದಂಗೂ ಅವರ ಸಂಖ್ಯೆ ಜಾಸ್ತಿ ಆಯಿತು. ಆಮೇಲೆ ಅಲ್ಲಿ ಆ ಸ್ಥಳಕ್ಕೆ ಬಂದಾಗ ಏನೋ ಒಂದು ರೀತಿ ನೆಮ್ಮದಿಯ ವಾತಾವರಣ ಸಿಗ್ತದೆ ಅಲ್ಲಿ. ಆವಾಗ ಹೀಗಾಗಿ ಉದಾಹರಣೆ ಹೇಳ್ಬೋದಾ? ಕೆಲವು ನೀವು ಬಗೆಹರಿಸಿದಂಥ ವ್ಯಾಜ್ಯಗಳು ಅದನ್ನು ನೆನಪಿರೋದಿಲ್ಲ. ಅದು ನಮ್ಮ ದಿನನಿತ್ಯ ಭಾನುವಾರ ಕಾಯ್ಕೆ ಅಂತತ್ತೆ. ಇಲ್ಲಿ ಇಲ್ಲಿ ಸಾಗರದಲ್ಲಿ ರೇಂಜ್ ಆಫೀಸರ್ ಇದ್ದರು ಒಬ್ಬರು, ACF ಆಗಿ, ಕೊರಕೋಡು ಶಿವಪ್ಪ ಅಂತೇಳಿ. ಅವ್ರದ್ದು ನ್ಯಾಯವಾದಿಗಳ ಸಮಸ್ಯೆ ಸುಮಾರು 15-20 ವರ್ಷ ವ್ಯಾಜ್ಯ ನಡೆದು ಹೈಕೋರ್ಟಿವರೆಗೂ ಹೋಯಿತು. ಆವಾಗ ನಮ್ಮ ಹತ್ರ ಬಂದು ಬೇಡ್ಕೊಂಡ್ರು. ಆವಾಗ ಅವರಿಬ್ಬರನ್ನೂ ಕರೆಸಿಬಿಟ್ಟು ಇಲ್ಲಿ ರಾಜಿ ಮಾಡಿದಾಗ ಅವರು ಒಪ್ಪಿಕೊಂಡು ಹೈಕೋರ್ಟ್ ಕೇಸನ್ನು ವಾಪಸ್ ತಗೊಂಡ್ರು. ಅದು ಒಂದು ಜಟಿಲವಾದ ಕೇಸು, ಮತ್ತು ಅವ್ರು ತಿಳುವಳಿಕೆಸ್ತರು. ಮತ್ತು ಒಬ್ಬ ACF ಆದವರು. ಆದರೂ ದೇವಿ ಸ್ಥಾನದಲ್ಲೇ ತೀರ್ಮಾನ ಆಗಲಿ ಅಂತ ಹೇಳಿ ಬಂದಾಗ ಅಲ್ಲಿ ತೀರ್ಮಾನ ಆದಾಗ ಎರಡೂ ಕಡೆಯವರು ಒಪ್ಪು ತೀರ್ಮಾನ ಆಯಿತು. ಅಂಥವು ಅನೇಕ ಕೇಸುಗಳು ತೀರ್ಮಾನ. ಆಮೇಲೆ ಒಬ್ಬ ಮನುಷ್ಯನಿಗೆ ಏನೇನು ಸಮಸ್ಯೆಗಳು ಬರ್ತಾವಂತ ಹೇಳೋಕ್ಕಾಗಲ್ಲ. ಅವೆಲ್ಲ ಸಮಸ್ಯೆಗಳನ್ನು ಸಹ ದೇವಿ ಸ್ಥಳದಲ್ಲಿ ಅದಕ್ಕೆ ಮಿತಿ ಇಲ್ಲದಂಗೆ ತೀರ್ಮಾನಗಳು ಆಗ್ತಾಯಿರ್ತವೆ. ಅದಕ್ಕೆ ಟೈಮು ಇರೋದಿಲ್ಲ. ನಾವು ಏನು ನಂಬ್ಕೊಂಡು ಬಂದಿರ್ತೇವಲ್ಲ, ಸಕ್ಸಸ್ ಅಂತ ಆಗಿದೆ, ಏನು ತೊಂದರೆ ಇಲ್ಲ. ವ್ಯವಸ್ಥೆ ಎಲ್ಲ ಉಳ್ಕೊಳ್ಳಿಕ್ಕೆ ಎಲ್ಲ ವ್ಯವಸ್ಥೆ ಇದೆ, ಏನು ತೊಂದರೆ ಇಲ್ಲ. ನಾವು ಯಾವಾಗಲೂ ಬಂದರೆ ಒಳ್ಳೆ ಒಂಥರ ಇದರಿಂದ ಭಾಳ ಚೆನ್ನಾಗಿರೋ ಕ್ಷೇತ್ರ. ಒಳ್ಳೆ ಕ್ಲೈಮೇಟು, ವಾತಾವರಣ ಕೂಲಾಗಿರುತ್ತೆ. ಅದಕ್ಕಾಗಿ ನಾವಿಲ್ಲಿ ಪ್ರತಿ ವರ್ಷವೂ 1ರಿಂದ 2 ಸಲ ಬಂದು ಹೋಗ್ತಾ ಇರ್ತೀವಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನೀವು? ನಾವು ಸುಮಾರಿಗೆ ಒಂದು 4 ವರ್ಷದಿಂದ ಬರ್ತಾಯಿದ್ದೀವಿ. ನಮಗೆ ಒಳ್ಳೆ ಒಂಥರ ನಮ್ಮ ಫ್ಯಾಮ್ಲಿ ಆಯಿತು, ಒಳ್ಳೆ ಇದನ್ನು ನಮಗೆ ದೇವ್ರ ದರ್ಶನಕ್ಕೆ ಬಂದಾಗ ನಮ್ಗೆ ಒಳ್ಳೆ ಒಂದು ಇದು ಆಗ್ತಾಯಿದೆ. ಚೆನ್ನಾಗಿರೋದಕ್ಕೆ ವರ್ಷ ಬರ್ತಾ ಇರ್ತೀವಿ. ನಾನು
ಕಾಲೇಜು ಹೈಸ್ಕೂಲ್ ಓದ್ಬೇಕಾದ್ರೆ ತುಂಬ ಬಡತನ ಇತ್ತು. ನಾವು ನನ್ನ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಸಾಗರದಲ್ಲಿ ಮುನ್ಸಿಪಲ್ ಹೈಸ್ಕೂಲ್ನಲ್ಲಿ ಓದದ್ದು. ಇಲ್ಲಿ ಪ್ರೈಮರಿ ಸ್ಕೂಲ್ನ 1ನೇ ತರಗತಿಯನ್ನು 8 ಕಿಲೋಮೀಟ್ರ್ ನಡೆದು 1, 2, 3 ಮಾಡಿದ್ದೀನಿ ಅಲ್ಲಿ ಒಡೆದವ್ರು ಅಂತೇಳಿ. ಆಮೇಲೆ ಅಷ್ಟೇ ಬಡತನ ಇತ್ತು. ಆ ಬಡತನ ನೀಗ್ಸೋಕ್ಕಾಗಿ ನಾವು ಮಾಲ್ವೆಯಲ್ಲಿದ್ದು ಮಾಲ್ವೆಯಿಂದ ಹೈಸ್ಕೂಲನ್ನು ಮುಗಿಸಿದೆ. ಆಮೇಲೆ ಅಲ್ಲೇ ಮತ್ತೊಂದು 1 ಇಯರ್ PUCನೂ ಅಲ್ಲೇ ಮುಗಿಸಿದೆ ಸಾಗರದಲ್ಲಿ. ಬಡತನ ಜಾಸ್ತಿ ಇರೋದ್ರಿಂದ ಮನೆಗೆ ಬಂದುಬಿಟ್ಟೆ ನಾನು. ಮನೆಗೆ ಬಂದು ಇಲ್ಲಿ ವ್ಯವಸಾಯ ಮತ್ತು ರಾಜಕಾರಣ ನಾನು ಇಲ್ಲಿ ಕಾಲೇಜ್ ಬಿಟ್ಟು ಬಂದ ತಕ್ಷಣ ಗ್ರಾಮ ಪಂಚಾಯತಿ ಚೇರ್ಮನ್ ಆದೆ. ಇಲ್ಲಿ ಬಿ ದೊಡ್ಡೇರಿ ಅಂತೇಳಿ. ಅಲ್ಲಿಯ ಕಷ್ಟ, ಜನಗಳ ಕಷ್ಟ ಇವೆಲ್ಲ ನೋಡಿ ನಾನು ಒಂದು ಸರಳತೆ ಬಂತು. ಆಮೇಲೆ ಮಂಡಲ ಪ್ರಧಾನ ಆದೆ. ಅಲ್ಲಿ ತುಂಬ ಪವರ್ಫುಲ್ ಇರ್ತದೆ ಮಂಡಲ ಪ್ರಧಾನ. ಅಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ಆಮೇಲೆ APMC ಡೈರೆಕ್ಟ್ರಾಗಿ ಆ ಮಾರ್ಕೆಟ್ ಏನೇನಿತ್ತೋ ಅದು ಸಾಗರದಲ್ಲೇ ಇತ್ತು. ಅದನ್ನು ತಗೊಬಂದು ಮಾರ್ಕೆಟಿಗೆ ಹಾಕಿದವರು ನಮ್ಮ ಕಮಿಟಿ. ಆವಾಗ 1987-88ರಲ್ಲಿ 88-88ರಲ್ಲಿ ಅವೆಲ್ಲ ಒಳ್ಳೆಯ ಕೆಲಸ ಮಾಡಿದ್ವಿ. ಅವೆಲ್ಲ ಮಾಡಿದಾಗ ನಮಗೇನು ಅಂತಸ್ತು ಮತ್ತೊಂದು ಎಲ್ಲ ಹೊಂಟೋಗ್ಬಿಡುತ್ತೆ. ಕೆಲಸ ಮಾಡಬೇಕು ಹೀಗೆ ಸರಳತೆ ಬರ್ತದೆ ಇದು. ಮತ್ತು ನಮ್ಮ ಜೀವನದಲ್ಲಿ ಅದೇ ಅಳವಡಿಸಿ ಬಂದಿದ್ದಾಗ ನಾವು ಬದಲಾವಣೆ ಆಗೋಕ್ಕೆ ಸಾಧ್ಯವೇ ಇಲ್ಲ. ಈಗಾಗಲೇ ನಾನೀಗ ಕರ್ನಾಟಕ ಸುಮ್ಮನೆ ಸುದ್ದಿ ಇರ್ತದೆ ಪ್ರಧಾನ ಧರ್ಮದರ್ಶಿಗಳು ಅಂದರು. ನಾನು ನೋಡಿದ್ರೆ ಇಲ್ಲಿ ಮಣ್ಣು ಹೊರತಲೇ ಇರ್ತೇನೆ, ನಾನು ಅಲ್ಲಿ ಕಲ್ಲು ಹೊರ್ತಾ ಇರ್ತೇನೆ. ಹಾಗೆ ನಾನು ಅಲ್ಲಿ ಮುಕ್ಕಾಲು ಭಾಗದ ಕೆಲಸ ನಾನು ಹಿಂದೆ ಹೋದಾಗ ಕ್ಯೂರಿಂಗ್ ಪೂರ್ತಿ ನಾನೇ ಮಾಡ್ದೆ. ಆ ಬಿಲ್ಡಿಂಗ್ ದೇವಸ್ಥಾನಕ್ಕೆಲ್ಲ ಆ ಬಿಲ್ಡಿಂಗ್ ಏನೇನು ಕಟ್ತಾರೋ ಕ್ಯೂರಿಂಗೆಲ್ಲ ನನ್ನದೇ ಕೆಲಸ. ನಾನು 3 ಗಂಟೆಗೆ ಎದ್ದು ಬಿಡೋವೆ. 3 ಗಂಟೆಗೆ ಎದ್ದು ಪೂಜಾ ಕಾರ್ಯಗಳನ್ನ ಮುಗಿಸ್ಕೊಂಡು 6 ಗಂಟೆ ಕೆಲಸಗಾರ ಕರ್ಕೊಂಡು ಹೊಂಟ್ಬಿಡೋದು ನಾನು. ಆವಾಗ ಹಂಗಿದ್ರು ಕೆಲಸಗಾರರು. ಗುದ್ಲಿ ಪಿಕಾಸಿ ತಗೊಂಡು ಟ್ರ್ಯಾಕ್ಟ್ರಿ ತಗೊಂಡು ಹೊರಟು ಎಲ್ಲಿ ಬೇಕು ಕೆಲಸ ಮಾಡೋದು. ಅವ್ರ ಜೊತೆಗೆ ನಾನು ಸೇರ್ಕೊಂಡು ಕೆಲಸ ಮಾಡೋದು. ಆವಾಗ ಅವ್ರಿಗೆ ಏನು ಅನ್ಸೋದು ಅಂದರೆ ಅವರೇ ಮಾಡ್ತಾರೆ, ನಾವೇ ಯಾಕೆ ಮಾಡಬಾರ್ದು ಅಂತೇಳಿ ಅವರು ಸಲೀಸಾಗಿ ಎಲ್ಲ ಕೆಲಸ ಮಾಡೋರು. ಆ ರೀತಿಯಲ್ಲಿ ಕೆಲಸ ಮಾಡಿ ದೇವಸ್ಥಾನ ಕಟ್ಟೋದು ನಾವು. ಇಲ್ಲೂ ಅಷ್ಟೇ, ವ್ಯವಸಾಯನೂ ಅಷ್ಟೇ. ನಾನು ತುಂಬ ಶುಂಠಿ ಬೆಳೆಗಾರ. ಆಮೇಲೆ ವ್ಯವಸಾಯ ಅಂದರೆ ಭಾರಿ ಇಷ್ಟ ನನಗೆ. ಒಂದು ಶುಂಠಿ ಮೊದಲನೇ ಪ್ರಥಮ ರೀತಿಯಲ್ಲಿ ಇಲ್ಲಿ ಶುಂಠಿ ತಂದವನೇ ನಾನಿಲ್ಲಿ. ಈ ಸುತ್ತಮುತ್ತಕ್ಕೆಲ್ಲ ಶುಂಠಿ ಕೊಟ್ಟವನು ನಾನು. ಆ ಶುಂಠಿ ಬೆಳೆದಾಗ ತುಂಬ ಶುಂಠಿ ಬೆಳೆದೆ. ಆವಾಗ ಮನೆ ಕಟ್ಟಿದೆ. ಹಿಂದ್ಗಡೆ ಮನೆ ಇತ್ತು ನಮ್ಮದು. ಮನೆ ಕಟ್ಟಿದೆ, ಟ್ಯಾಕ್ಟ್ರಿ ತಂದೆ, ಜಮೀನು ತಗೊಂಡೆ. ತಮ್ಮದಿರನ್ನೆಲ್ಲ ನಮ್ಮ ತಂದೆ ಸಾಯ್ಬೇಕಾದ್ರೆ ನಾನು ಒಬ್ಬನ ಮಾತ್ರ ಮದುವೆ ಆಗಿತ್ತು, ನಮ್ಮದು ನಮ್ಮ ತಂಗಿನ. ನಿನ್ನೊಂದು 3 ಜನ ಗಂಡು ಮಕ್ಕಳು, ನಿನ್ನ 4 ಜನ ಹೆಣ್ಣುಮಕ್ಕಳು ಬಿಟ್ಟು ಹೋಗಿದ್ದ. ಅವ್ರನ್ನೆಲ್ಲ ಮದುವೆ ಹಬ್ಬಗಳನ್ನು ಮಾಡಿ ಅವ್ರನ್ನೆಲ್ಲ ನೋಡಿ ಮನೆ ಮಠ ಎಲ್ಲ ಮಾಡಿ ದೇವಸ್ಥಾನ ಮಾಡಿ ಮತ್ತು ಚೇರ್ಮನ್ನು ಪ್ರಧಾನಗಿರಿ ಇವೆಲ್ಲ ನನ್ನ ವ್ಯಾಪ್ತಿಯೊಳಗೆ ಅಳವಡಿಸ್ಕೊಂಡು ಬಂದಾಗ ನಮಗೆ ಅಂತಸ್ತು ಮತ್ತೊಂದು ಬರೋದೇ ಇಲ್ಲ, ಸರಳತೆ ಬಂದ್ಬಿಡ್ತತ್ತೆ. ಈಗ ಧರ್ಮದರ್ಶಿ ರಾಮಪ್ಪನವರು ಅಂದರೆ ಒಂದು ರೀತಿಯಲ್ಲಿ ಉದಾರವಾಗಿ ಸಹಾಯ ಮಾಡಿ ಜನಸೇವೆ ಮತ್ತು ತುಂಬ ದಾನ ಧರ್ಮ ಅದಲ್ಲ, ಅದು ನಾನು ಹಿಂದಿನಿಂದ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಬಂದಿದ್ದೆ. ದಾನ ಧರ್ಮದಲ್ಲಿ ನಮ್ಮದು ಯಾವಾಗಲೂ ಎತ್ತದ ಕೈ. ನಿನ್ನೆ ಯಾರೋ ಒಬ್ಬ ಇಂಜಿನಿಯರಿಂಗ್ ಕಟ್ತೀನಿ, ದುಡ್ಡಿಲ್ಲ, ಫೀಸ್ ಇಲ್ಲ ಅಂದ. ನಿಮ್ಮೂರ್ನವನೇ ಇದೆ, ಗಾಳಿಪುರದ ಹುಡುಗ. ಕೊನೆಗೆ ನೋಡಿ ಅವನು ಹಿಂದೆ ಮುಂದೆ ನಾನು ನೋಡಲೇ ಇಲ್ಲ. ಅವನು ನೋಡದೆ ಓದ್ತಾನೆ. ಅವನು ಇಂಜಿನಿಯರಿಂಗು ದುಡ್ಡು ಲಕ್ಷಾಂತರ ದುಡ್ಡು ಬೇಕು, ಪಾಪ ಬಡತನ ಐತೆ ಅಂಥೇಳಿ ತಕ್ಷಣ ಅವನಿಗೆ ಓಡಾಡಿಸ್ಲೇ ನಾನು 50,000 ರೂಪಾಯಿ ಚೆಕ್ ಕೊಟ್ಟು ನೀವು ಫೀಸ್ ಕಟ್ಟು ಆಮೇಲೆ ಬಾ ಅಂತ ಹೇಳಿ ಕಳಿಸ್ಬಿಟ್ಟೆ. ಯಾವುದೋ ಒಂದು ಹುಡುಗಿ ಒಂದು ವರ್ಷದ ಹಿಂದೆ ಬಂದಿದ್ಲು. ಅವ್ಳು ಬ್ರಾಹ್ಮಣರ ಹುಡುಗಿ, ಬಡತನ ಐತೆ. ನಾನು ಓದಬೇಕು, ಅವಳು ಇಂಜಿನಿಯರಿಂಗ್ ಓದ್ತಾ ಇದ್ದಾಳೆ, 199 ತಗೊಂಡಿದ್ದಾಳೆ. ಯಾಕಮ್ಮ ನೀ ಇಂಜಿನಿಯರಿಂಗ್ ಹೋಗಲ್ಲ ಕೇಳಿದ್ರೆ, ನಾನು ಹೊಟ್ಟಿಗಾಗಿ ನಾನು ಹೋಗೋದಿಲ್ಲ, ನಾನೇನಾದ್ರು ಸೇವೆ ಮಾಡಬೇಕು. ಏನು ಮಾಡಬೇಕು? ಹಂಗೆ IAS IPS ಮಾಡಿದ್ರೆ ಸಮಾಜ ಸೇವೆ ಮಾಡೋಕ್ಕೆ ಅವಕಾಶ ಸಿಗತ್ತೆ. ವೆರಿ ಗುಡ್ ಅಂದೆ ನಾನು. ಅವಾಗ ಏನಾಗಬೇಕು ಅಂದರೆ, ನನಗೆ 3,50,000 ರೂಪಾಯಿ 60,000 ರೂಪಾಯಿ ಫೀಸ್ ಆಗುತ್ತೆ, ಅದನ್ನು ಕೊಟ್ಬಿಟ್ರೆ ನಾನು IAS ಮಾಡ್ತೀನಿ ಅಂದು. ಆವಾಗ 1,20,000 ರೂಪಾಯಿ ಒಂದು ಕಂತು ಕೊಟ್ಟೆ. 1-2 ತಿಂಗಳು ಬಿಟ್ಟು 1,20,000 ಕೊಟ್ಟೆ. ಮತ್ತೊಂದು ತಿಂಗಳು ಕೊಟ್ಟು ಇವಾಗಲೇ IAS ಮುಗಿಸಿ ಬಂದುಬಿಡ್ತಾಳು. ಮುಸ್ಲಿಮ್ಸಿಗೆ ಕೊಡ್ತೀನಿ. ಆ ಜಾತಿ ನೋಡೋದಿಲ್ಲ, ನಾನು ನೋಡ್ತೀನಿ. ಅವ್ರ ವಾತಾವರಣ ನೋಡಿಬಿಟ್ಟು ಮಾಡಿ ಓದಿ. ನಾನು ಓದೋದ ಕಡೆ ನಾವು ಓದೋದು ವೀಕ್, ಅದಕ್ಕೆ ನಾವು ಈ ಮಟ್ಟಕ್ಕೆ ಬಂದದ್ದು. ಅದಕ್ಕಾಗಿ ಮಕ್ಕಳನ್ನು ಓದಿಸ್ಬೇಕು, ನಾನು ಹೆಚ್ಚಿನ ಪ್ರಾಧಾನ್ಯತೆ ಅದಕ್ಕೆ ಕೊಡ್ತೇನೆ. ಈಗ ದಾವಣಗೆರೆಯಲ್ಲಿ 1,200 ಮಕ್ಕಳು ಓದ್ತಾ ಇದ್ದಾರೆ ಈಗ ದೇವಸ್ಥಾನದವರು. ದಾವಣಗೆರೆಯಲ್ಲಿ ನಮ್ಮದಲ್ಲಿ ಅಲ್ಲಿ ಒಂದು ಸಂಸ್ಥೆ ಮುಳುಗಿ ಹೋಗಿತ್ತದು. ಅವರೇನು ವಿಷ ಕುಡಿಯೋ ಮಟ್ಟಕ್ಕೆ ಬಂದಿದ್ದರು. ಅದು ಮುಳುಗಿ ಹೋಗ್ಬಿಟ್ಟಿತ್ತು. ಅವರು LKG ಇಂದ ಹೇಳಿ SLC ಅವ್ರಿಗೂ ಇದೆ. ಪಾಪ ನಡ್ಸೋಕ್ಕಾಗ್ತಾಯಿಲ್ಲ. ಅವ್ರಿಗೆ ಯಾರೂ ಹೆಲ್ಪ್ ಮಾಡಲಿಲ್ಲ.
ಅವ ನನ್ನ ಹತ್ರ ಬಂದು ಕೇಳಿದಾಗ ನಾನು ಹಿಂದೆ ಮುಂದೆ ನೋಡಲೇ ಇಲ್ಲ. ಅವ್ರನ್ನ ಹೆಲ್ಪ್ ಮಾಡಿ ಎತ್ಕೊಂಡು ನಮ್ಮ ಮೂಲಕವೇ ಅವರೇ ಮಕ್ಕಳು ಅವರೇ, ಆಮೇಲೆ ಟೀಚರ್ಸ್ಗಳು ಅವ್ರದ್ದೇ ಬ್ಯಾಚು. ನಾವು ಅವರಿಗೆ ಸಹಾಯ ಮಾಡಿ ನಡೆಸ್ತಾ ಇದ್ದೇವೆ ಅಂಥ ಒಂದು ಸಂಸ್ಥೆ. ಆಮೇಲೆ ಈ ಸಿಗಂದೂರು ಎಜುಕೇಷನ್ ಇಲ್ಲಿದೆಯಲ್ಲ ಉಳ್ಳೂರು, ಅದು ಮುಳುಗಿ ಹೋಗಿತ್ತು, ಅದನ್ನು ಮೇಲೆ ಎತ್ತಿದ್ದೀವಿ. ಆಮೇಲೆ ಸಾಗರದಲ್ಲಿ ನಿಮ್ಮ ಈಡಿಗ ಸಭಾಭವನ ಅದು ಅರ್ಧಬರ್ಧ ಹಾಕಿ ಬಂದುಬಿಟ್ಟಿತ್ತು. ಆವಾಗ ಏನು ಮಾಡೋದು, ದೊಡ್ಡ ಸಮಾಜ ಐತೆ, ಅರ್ಧಬರ್ಧ ಆಗೋಯ್ತು ಅಂತೇಳಿ ಕೊನೆಗೆ ಕಾಗೋಡು ತಿಮ್ಮಪ್ಪನವ್ರಿಗೆ ಅರ್ಜಿ ಕೊಟ್ಬಿಟ್ರೆ ಹಿಂಗೆ ಹರಿದು ಹಾಕಿಬಿಟ್ರು ಅವರು. ಏನು ಮಾಡೋ, ಅಣ್ಣಾಜಿ ಅಳಕ್ಕೆ ಶುರು ಮಾಡ್ಬಿಟ್ಟ. ಕೊನೆಗೆ ಅಳ್ಬೇಡಪ್ಪ, ನಾವು ಇದ್ದೀವಿ ಅಂಥೇಳಿ, ಯಾರ ಹತ್ರ ದುಡ್ಡು ಕೇಳ್ಬೇಡೋದು ಇನ್ನು ಮುಂದೆ ಅಂಥೇಳಿ ಅದನ್ನು ಮಾಡಿ ಮುಗಿಸ್ಬಿಟ್ಟು ಇವತ್ತು 100 ಮದುವೆ ಆಗ್ತಾಯಿದ್ದಾವೆ. ಈಗ ಹಾಲಿ 50 ಲಕ್ಷ ರೂಪಾಯಿ ಬಂಡವಾಳ ಇದೆ. ಈಗ ನಾವು ಹಾಕಿದ ಒಂದು ಶ್ರಮಕ್ಕೆ ಇವತ್ತು 50 ಲಕ್ಷ ರೂಪಾಯಿ ಸ್ಟಾಕ್ ಇದೆ. ನಮ್ಗೆ ಹೆಮ್ಮೆ. ಅದನ್ನು ಹೇಳಿದ್ದೀನಿ, ಸಮಾಜಕ್ಕೆ ಯಾರೋ ಕೊಡಬಡವರಿಗೆ ಓದೋ ಹುಡುಗರಿಗೆ ಹೆಲ್ಪ್ ಮಾಡಬೇಕು ಅಂತಲೇ ಅವ್ರಿಗೆ ಷರತ್ತು ಹಾಕಿ ಕೊಟ್ಟಿದ್ದೇನೆ. ಶಿವಮೊಗ್ಗದಲ್ಲೊಂದು ಅದೇ ರೀತಿ ಆಗಿ ಬಂದುಬಿಡ್ತು, ಶಿವಮೊಗ್ಗ ಸಿಟಿ ಒಳಗೆ. ಆವಾಗ ಅದಕ್ಕೆ ಮತ್ತೆ ಹೆಲ್ಪ್ ಮಾಡಿದೆ. ಅವರಿಗೂ ಕಂಡೀಷನ್ ಏನಪ್ಪ, ಸಮಾಜದಲ್ಲಿ ಯಾರು ಯಾವ ಕ್ಯಾಸ್ಟ್ ನೋಡಬೇಡಿ, ಯಾರು ಬರ್ತಾರೋ ಅವರಿಗೆ ಸಹಾಯ ಮಾಡಿ ಅಂಥೇಳಿ ಅವ್ರಿಗಾಗಲೇ ಒಂದು 50 ಲಕ್ಷ ಸಾಲದಾಗಿದ್ದಾರೆ. ಇನ್ನೊಂದು ವರ್ಷಕ್ಕೆ ಸಾಲ ತೀರ್ತೈತದು. ಒಂದು ಬಿಲ್ಡಿಂಗ್ ಈಗಾಗಲೇ 100 ಮದುವೆ ಆಗಿದ್ದಾವೆ ಶಿವಮೊಗ್ಗದಲ್ಲಿ. ಆಮೇಲೆ ಸುತ್ತಮುತ್ತ ಇರೋ ದೇವಾಲಯಕ್ಕೆ ಏನು ಬೇಕೋ ಸಹಾಯ ಮಾಡ್ತೀವಿ ನಾವು. ಇವೆಲ್ಲಿ ಇಷ್ಟವರೆಗೂ ಮಾಡೋದು ನನಗೇನು ಗೊತ್ತಿಲ್ಲದೆ ಮಾಡಿದ್ದೀವಿ. ಮುಂದೆ ಏನಾಗುತ್ತೋ ಗೊತ್ತಾಗೋದಿಲ್ಲ, ಅದು ದೈವ ಇಚ್ಛೆ. ಈ ನಡುವೆ ಒಂದು ವಿವಾದ ಕೂಡ ಶುರುವಾಯಿತು, ಪುರೋಹಿತರ ಇದು ಯಾಕೆ ಶುರುವಾಯಿತು, ಈಗ ಯಾವ ಹಂತದಲ್ಲಿ? ಪುರೋಹಿತ ಅಂತಂದರೆ ನಾನು ನಾನು ಒಬ್ಬನೇ ಅಲ್ಲಿ ದೇವಸ್ಥಾನದಲ್ಲಿ ಆಡಳಿತ ಮಾಡ್ತಿದ್ದರಿಂದ ಅವನಿಗೊಂದು ಜವಾಬ್ದಾರಿ ಕೊಟ್ಟಿದ್ದೆ. ದೇವಸ್ಥಾನದ ಪೂಜಾ ವಗೇರೆ ನೋಡ್ಕೊಂಡು ಅಲ್ಲಿ ಅದು 1900 ಪ್ರತಿಷ್ಠಾಪನೆ ಆದ ತಕ್ಷಣವೇ ಸ್ವಲ್ಪ ಜವಾಬ್ದಾರಿ ಅವನಿಗೆ ಕೊಟ್ಟಿದ್ದೆ. ಒಬ್ಬ ನಂಬಿ ಶೇಷಗಿರಿ ಭಟ್ ಅಂತೇಳಿ, ನಾನೇ ಅವನಿಗೆ 250 ರೂಪಾಯಿ ಸಂಬಳಕ್ಕೆ ನೇಮಿಸ್ದವ. ಅವನಿಗೊಬ್ಬ, ಈಗ ನಾವು ದೇವಸ್ಥಾನ ಈಗ ಮನೆ ಆದರೂ ಇಲ್ಲೊಬ್ಬರು ಆಳಬೇಕಾಗತ್ತಾ, ಆಳನ್ನು ನೇಮಿಸ್ಕೊಂಡಿದ್ದಂಗೆ ಅವನೊಂದು ನೇಮಿಸ್ಕೊಂಡು ಪೂಜಾ ವಗೇರೆ ಮಾಡಿ ಒಂದು ಸ್ವಲ್ಪ ಜವಾಬ್ದಾರಿ ಕೊಟ್ಟರೆ ಅದನ್ನು ದುರುಪಯೋಗ ಪಡಿಸ್ತಾ, ಅದನ್ನು ಈ ಸಂದರ್ಭದಲ್ಲಿ ಏನಾದ್ರು ಮಾಡಬೇಕು ಅಂಥೇಳಿ ಅದನ್ನು ಶುರು ಮಾಡಿದೆವು. ಅದನ್ನು ಅವನಿಗೆ ಅಧಿಕಾರವನ್ನು ವ್ಯಾಪ್ತಿಯನ್ನು ಕಡಿಮೆ ಮಾಡಿ ಅವನಿಗೆ ಏನು ಬೇಕೋ ಪೂಜಾ ವಗೇರೆಗಳಿಗೆ ಏನು ಬೇಕೋ ಮಾಡಿದವು. ಅದನ್ನು ಅವನು ಪೂರ್ತಿ ವ್ಯಾಪ್ತಿ ಅವನ ಕೈ ಒಳಗಿರೋದನ್ನು ಅವ್ನು ಬಿಟ್ಕೊಡೋಕ್ಕೆ ಹಿಂದೆ ಮುಂದೆ ಮಾಡಿದೆ. ಯಾರಿಗಾದರೂ ಒಂದು ಆಸೆ ಅನ್ನೋದಿರುತ್ತಲ್ಲ, ಅದನ್ನು ಬಿಟ್ಕೊಡೋದಿಲ್ಲ ಯಾರು. ಹೀಗಲ್ಲಪ್ಪ, ನೀನು ಮಾಡೋ ಕೆಲಸ ನೀನು ಮಾಡೋ, ನಾವು ಮಾಡೋ ಕೆಲಸ ನಾವು ಮಾಡ್ತೀವಿ ಅಂದ್ರೆ ಅವ್ನು ಕೇಳಲಿಲ್ಲ. ಆಮೇಲೆ ಅವನಿಗೆ ಸಾಕಷ್ಟು ಜನ ಬೆಂಬಲ ಇತ್ತು. ಅವನಿಗೆ ಜನ ಬೆಂಬಲ ಅಂತಲ್ಲ, ಅವನಿಗೆ ಒಂದು ಬೆಂಬಲ ಇತ್ತು. ಈ ಇದು ಅವ್ರದ್ದು ಅದ ಒಂದು ಮಠ ಇತ್ತಲ್ಲ, ರಾಮಚಂದ್ರಪ್ಪ ಮಠ. ಆಮೇಲೆ ಸುತ್ತಮುತ್ತ ಇರ್ತಕ್ಕಂಥ ಲೀಡ್ರುಗಳಲ್ಲೇ ಅವನ ಕಡೆ ಸ್ವಲ್ಪ ಸಪೋರ್ಟ್ ಇತ್ತು ಅವರಿಗೆ. ರಾಮಚಂದ್ರಪುರ ಮಠದ ಸ್ವಾಮಿ ಸಿಗಂದೂರಲ್ಲೇ ನಾಮಕಥೆ ಎಲ್ಲ ಅದಲ್ಲ, ಅವನಿಗೆ ಪೌರ್ಸದಲ್ಲಿ ಒಂದು ಸಾರಿ 1 ದಿನ 2 ದಿನ ಕರೆಸಿಬಿಟ್ಟು ಒಂದು ಕಾರ್ಯಕ್ರಮ ಮಾಡೋವು ನಾವು. ಒಬ್ಬ ಗುರುಗಳ ಸನ್ನಿಧಾನದಲ್ಲಿ ಒಂದು ಪ್ರೀತಿ ಒಂದು ಇದ್ರ ಮೇಲೆ ಅವರು ಮುಂದೆ ಹಿಂಗೆ ಆಗುತ್ತೆ ನಮಗೇನು ಗೊತ್ತಿರೋದಿಲ್ಲ. ಆಮೇಲೆ ಯಾವುದೇ ಸ್ವಾಮಿ ಆದರೂ ಅವ್ರಿಗೂ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಂಥೇಳಿ ಈ ಸ್ವಭಾವ. ಅವರು ಈ ಮಟ್ಟದಲ್ಲಿ ವ್ಯಾಪ್ತಿ ಅವರೇನು ನಮ್ಮ ಮೇಲೆ ಏನು ಮಾಡಲಿಲ್ಲ. ಅವನು ತಪ್ಪು ತಿಳ್ಕೊಂಡ, ನೇರವಾಗಿ ಮಠ ನಮ್ಮ ಮೇಲೆ ಏನು ಬರಲಿಲ್ಲ. ಅವನೇನು ಭಟ್ಟ ಏನು ಮಾಡ್ದ ಅಂದರೆ, ನನಗೆ ಮಠ ಇದೆ ಹೀಗೆಲ್ಲ ಕಲ್ಪನೆ ಮಾಡ್ಕೊಂಡ. ಅದು ಏನಾಯಿತು ಅಂದರೆ ಸ್ವಲ್ಪ ಜಾಸ್ತಿ ಹೋಗಿ ಆಮೇಲೆ ಸರ್ಕಾರ ಏನಾಗಿತ್ತು ಅಂದರೆ BJP ಗೌರ್ಮೆಂಟು. ಆ ಮಕ್ಕಳಿಗೆ ನಮ್ಮನ್ನು ಕಂಡ್ರೆ ಅವರಿಗೆ ಸಹಿಸೋದಲ್ಲ. ಅವರು ದೇವಸ್ಥಾನ ಹಿಂದೂ ಅಂತಾರೆ ಅವರು, ಆದರೆ ಹಿಂದುಳಿದವ್ರು ದೇವಸ್ಥಾನ ಮಾಡಿದ್ರೆ ಅವ್ರು ಸಹಿಸೋದಲ್ಲ. ಎಲ್ಲರೂ ನೋಡಿದ್ರಾ, ನಮ್ಮನ್ನು ದುಡಿಸ್ಕೊಳ್ತಾರೆ ವಿನ ಆದ್ರೆ ನಮ್ಮನ್ನು ಒಪ್ಪೋದಿಲ್ಲ ಅವರು. ಇವತ್ತಿಗೂ ನಾನು ನೋಡ್ತಾ ಇದ್ದೇನೆ. ನಾನು ಶಾಸಕ ಅವನು ನಮ್ಮವನೇ ಅಂಥೇಳಿ ನಾನು ಆಯ್ಕೆ ಮಾಡೋದು ನಾನೇ. ಈ ಸಾಗರಕ್ಕೆ ಒಬ್ಬನು ಬೇಕು, ಕಾಗೋಡು ತಿಮ್ಮಪ್ಪ ವಯಸ್ಸಾಗಿದೆ, ಇವನು ಆಯ್ಕೆ ಮಾಡೋದು ನಾನು ಶ್ರಮ ಇದೆ ಮತ್ತು ನನ್ನ ಹಣಕಾಸಿನ ಸಹಾಯನೂ ಇದೆ ಅವನಿಗೆ. ಆಮೇಲೆ ಅವನಿಗೆ ಒಂದು ಕಾಲದಲ್ಲಿ ಅಗಾಧ ತೊಂದರೆಯಲ್ಲಿ ಅನುಭವಿಸಿದಾಗ ಅವನಿಗೆ ಉಪಕಾರ ಮಾಡೋದು ನಾನೇ. ಆಮೇಲೆ ಸೋದರ ಸಂಬಂಧ ಅವ, ನನ್ನ ಸೋದರ ಭಾವ ಅವ. ಆ ಮುಟ್ಟಾಳ ಅವನ ಕಡೆ ಸೇರ್ಕೊಬಿಟ್ಟ. ಆ ಮುಟ್ಟಾಳ ಅವನು ನಾನೇನಾಗಿದ್ದೀನಿ, ನಾನು ಯಜಮಾನ, ನಾನೇನು ಕರ್ತವ್ಯ ಮಾಡ್ಬೇಕು ಅದನ್ನು ನೋಡಲೇ ಇಲ್ಲಮ್ಮ. ಅವನಿಗೆ ನಮ್ಮ ಏಳಿಗೆಯನ್ನು ಸಹಿಸಬಾರ್ದು ಮತ್ತು ನಮ್ಮ ಸಮಾಜಕ್ಕೆ ಇದು ಏನೋ ಒಂದು ದಕ್ಕಬಾರ್ದು ಅನ್ನೋ ಒಂದು ಕೆಟ್ಟ ಕಲ್ಪನೆ ಅವನಿಗೆ. ಅವನ ಒಂದು ಕೆಟ್ಟತನ ಅದ್ರ ಮೇಲೆ ಪ್ರಯೋಗ ಮಾಡ್ದ. ಅದು ನನಗೆ ಗೊತ್ತಾಗಲೇ ಇಲ್ಲ. ಅದು ಇವನು ನಮ್ಮವ, ಇವನು ಹೆಂಗೆ ನಮ್ಗೆ ಸಪೋರ್ಟ್ ಇದೆಯಲ್ಲ, ಇವನು ಇದ್ದಾಗ ಏನು ಬೇಕಾದ್ರೂ ಮಾಡ್ಕೊಬೋದು ಅಂತ ನಾವು ಆಯ್ಕೆ ಮಾಡೋದು ಹೌದು, ನಾನು ನಂಬೋದು ಹೌದು. ಅವನು ಏನು ಅದನ್ನು ಹೇಳ್ತಾರಲ್ಲ,
ಕಂಬಳಿಲಿ ಕೈ ಕಟ್ಟಿ ಕಲ್ಲ ಹೊಡಿ ಅಂತಾರಲ್ಲ, ಆ ಟೈಪ್ ಮಾಡ್ಬಿಟ್ಟು ಅವಾಗ ಇವ ದೊಡ್ಡ ರಾಕ್ಷಸ, ಇವನೊಂದು ನಂಬ್ಕೊಂಡು ಹೋದ್ರೆ ನಮ್ಮನ್ನು ಹೊಳಿ ದೊಡ್ಬಿಡ್ತಾನೆ ಅಂತೇಳಿ ಅಲ್ಲಿ ಹಿಂದೆ ಸೇರ್ಕೊಂಡೆವು. ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿದವರು. ರಾಜಕಾರಣ ನಮ್ಮ ಹತ್ರ ಮಾಡೋಕ್ಕಾಗಲಿಲ್ಲಲ್ಲ. ಆಮೇಲೆ ನಮ್ಮ ಸಮಾಜ ದೊಡ್ಡ ಸಮಾಜ ಇದ್ದರು. ಈ ಮುಂಡೆಗಣ್ಣನ ಸಮಾಜ ಏನು ಮಾಡ್ತೈತೆ ಅಂದರೆ, ತೆಳು ಬಂದರೆ ದೋಸೆ ಒಯ್ದುಬಿಡ್ತೈತೆ, ದಪ್ಪಗೆ ಬಂದರೆ ರೊಟ್ಟಿ ಸುಟ್ಬಿಡ್ತೈತೆ. ಈ ಸಮಾಜ ಹಿಂದೆ ನಾವೊಂದು 15 ವರ್ಷದ ಹಿಂದೆ ಯಾರು ಸವಾಸ ಬೇಡ ಅಂದರೂ ದೇವ್ರ ಸವಾಸ ಬೇಡ ಅನ್ನೋರು, ಬೇರೆ ಜಾತಿಯವರಲ್ಲ. ಯಾವ್ದಾದ್ರು ಬಲಿಷ್ಠರು ಇದ್ದರೆ ನಾವು ಹೋರಾಟಗಾರರು ಅಂತೇಳಿ. ಆದರೆ ಇತ್ತೀಚಿನ ದಿನದಲ್ಲಿ ಎಲ್ಲ ಸತ್ತೋಗ್ಬಿಟ್ಟಿದ್ದಾವೆ, ಎಲ್ಲ ಸತ್ತೋಗ್ಬಿಟ್ಟಿದ್ದಾರೆ. ಅವರಿಗೆಲ್ಲ ಸ್ವಾರ್ಥ ಬಂದುಬಿಟ್ಟಿದೆ. ನಾನು ನನ್ನದೇ ಉದಾಹರಣೆ, ಸಾಕ್ಷಿ ಅಲ್ಲ, ಹೆಂಗೆ ಸಿಡಿದು ಹೇಳ್ಬೇಕಾಯ್ತು ಗೊತ್ತಾ? ಇಡೀ ಶಿವಮೊಗ್ಗ ಅಲ್ಲ, ಕರ್ನಾಟಕ ಅಲ್ಲ, ಆ ಇಂಡಿಯಾಕ್ಕೆ ಒಂದೇ ದೇವಾಲಯ ನಮ್ಮದು ಇರೋದು. ಈ ಜನಾಂಗದ ಹಿಂದುಳಿದವ್ರ ಕೈಯಾಗೆ ಶಕ್ತಿ ದೇವಾಲಯ ಇರೋದು ಒಂದೇ. ಧರ್ಮಸ್ಥಳ ಇರ್ಬೋದು, ಜೈನರಿಗಿರ್ಬೋದು, ಹೊರನಾಡು ಇರ್ಬೋದು, ಬೇರೆ ಇರ್ಬೋದು. ಸಾಮಾನ್ಯ ಜನ ಅವ್ರಿಗೆ ಮುಂದೆ ಒಂದಲ್ಲ ಒಂದು ದಿನಕ್ಕೆ ಸಂಕಟ ಬಂದಾಗ ನಾವು ತಪ್ಪು ಮಾಡಿದ್ದೀವಿ, ಇದು ನಮ್ಮದು ಉಳಿಸಬೇಕಾಗಿತ್ತು ಅಂತ ಗೊತ್ತಾಗ್ತೈತೆ. ಅಷ್ಟರೊಳಗೆ ಮುದ್ದು ಹೋಗ್ಬಿಡ್ತೈತೆ ಎಲ್ಲ. ಹಿಂದೆಲ್ಲ ಕಳ್ಕೊಂಡದ್ದೇ ನಾವು ಹಾಗೆ, ಗೊತ್ತಾಯ್ತಾ? ಇವತ್ತೇನಾದ್ರು ಭೂಮಿ ನಮ್ಮದೇ ಇತ್ತು, ಆದರೆ ಒಡೆಯರು ಬೇರೆ ಇದ್ದರು. ಅದನ್ನು ಮತ್ತು ಹೋರಾಟ ಮಾಡಿ ಕಾಗೋಡು ತಿಮ್ಮಪ್ಪ, ಗಣಪತಿ ದೇವರಾಜರು ಭೂಮಿ ಕೊಟ್ಟರು. ಅದನ್ನು ಕೆಲವೇ ದಿನದಲ್ಲಿ ಮರ್ತು ಬಿಡ್ತಾರೆ. ಈ ಜನಾಂಗದ ಸ್ವಭಾವವೇ ಹಾಗೆ. ಅದು ನಮಗೆ ಕೊಟ್ಟಿದ್ದಾರೆ, ನಾವು ಉಣ್ತಾ ಇದ್ದೀವಿ ಏನು ಅಂತ ಬಳದಿಲ್ಲ. ಈ ದೇವಾಲಯನೂ ಹಾಗೆ ಕಳ್ಕೊಂಡ ಮೇಲೆ ಹುಡುಕ್ತೀವಿ ನಾವು, ಆಮೇಲೆ ಹೋಗ್ಬಿಡ್ತೈತೆ. ಇವೆಲ್ಲ ದೇವಾಲಯಗಳನ್ನ ಕಳ್ಕೊಂಡದ್ದು ಹಿಂದೆ. ನೀವು ದೇವಾಲಯ ಕಟ್ಟೋರು ನೀವೇ, ಇವರೇ ಬಣ್ಣ ಹೊಡೆಯೋರು ಇವರೇ, ನೀವು ಕಲ್ಲೋರು ನೀವೇ, ಆದರೆ ಹೋಗೋರು ಬೇರೆ ಆಗ್ಬಿಡ್ತಾರೆ. ಹಿಂದೆ ತುಂಬ ಬಡತನ ಅಂದರೆ ಅವರಿಗೊಂದು ಮದುವೆ ಮಾಡೋದಕ್ಕೂ ಆಗ್ತಿರಲಿಲ್ಲ. ಬೇರೆಯವ್ರ ಮನೆಗೆ ಹೋಗಿ ಹಣ ತರಬೇಕಾಗಿತ್ತು. ಒಂದು ಹಬ್ಬ ಮಾಡೋದಕ್ಕೆ ಅಷ್ಟೇ ಇತ್ತು. ಆ ಪರಿಸ್ಥಿತಿಯಲ್ಲಿ ಅಷ್ಟೇ ಬಡತನದ ಜೊತೆಗೆ ಕೊಳಕತನವೂ ಇತ್ತು ಅವರಲ್ಲಿ. ಬಡತನ ಬಂದಾಗ ಕೊಳಕತನವೂ ಇರ್ತೈತೆ. ನನಗೆ ಗೊತ್ತಿದ್ದಾಗ 25-30 ವರ್ಷದ ಹಿಂದೆ, 15 ವರ್ಷದ ಹಿಂದೆ ಈ ದೇವರು ಅಥವಾ ಇತರೆ ಹಿಂದುಳಿದ ಜನಾಂಗ ಯಾವ ಮಟ್ಟದಲ್ಲಿತ್ತು ಅಂದರೆ, ಹುಟ್ಟಿದ್ದೀವಿ ಬದುಕಬೇಕು ಅಷ್ಟೇ, ಮುಂದೆ ಏನು ಮಾಡಬೇಕು ಗೊತ್ತಿಲ್ಲ ಅವರಿಗೆ. ಹುಟ್ಟಿದ್ದೀವಿ ಬದುಕಬೇಕು, ಆಮೇಲೆ ಮಕ್ಕಳನ್ನು ಮಾಡಿಬಿಡೋದು. 5, 7, 10, 12 ಇದೇ ನಮ್ಮ ಹಾಲಪ್ಪನ ಅಪ್ಪ ಮಾಡೋದು 12 ಮಕ್ಕಳು, ನಮ್ಮ ಅಪ್ಪ ಮಾಡೋದು 9 ಮಕ್ಕಳು. ಈ 9 ಮಕ್ಕಳದ್ದು ಯೋಗಕ್ಷೇಮ ಏನಾಗಬೇಕು ಅಂತ ಅವ್ರಿಗೆ ಗೊತ್ತಿರಲ್ಲ. ಏನು ಮಾಡಬೇಕು ಗೊತ್ತು, ವಿದ್ಯೆ ಕೊಡಬೇಕು, ಅದು ಕೊಡಬೇಕು, ಅದರಲ್ಲೇ ಇಲ್ಲ. ಅಷ್ಟಕ್ಕೆ ಇತ್ತು ಅವ್ರ ಅದು ಅದೇ ಸ್ವಭಾವ ಇತ್ತು ಅವ್ರಿಗೆ. ಅವ್ರಿಗೊಂದು ಗುಡಿಸ್ಲು ಮನೆ ಇಷ್ಟೇ. ಇಲ್ಲಿ ಮನೆ ಮರ ಹಾಕಿ ಕಟ್ಟೋರು, ಒಂದು 4-5 ವರ್ಷ ಲಡ್ಡಾಗೋದು, ಮತ್ತು ಕಡಿಯೋದು, ಕಟ್ಟೋದು, ಮನೆ ಹೊಚ್ಚಿಗೆ ಮಾಡಬೇಕು, ಹುಲ್ಲು ಹಾಕೋದು. ಒಂದು 4 ವರ್ಷ ಹುಲ್ಲನ್ನು ಇಟ್ಟು ಮಾರಾಟ ಮಾಡಿದ್ರೆ ಆ ಹಂಚಿ ಬರ್ತವೆ, ಅದು ಕಲ್ಪನೆ ಇಲ್ಲ. ಇವತ್ತು ಈಗಿನ ಪರಿಸ್ಥಿತಿ ನೋಡಿದಾಗ ಎಲ್ಲ ಜನಾಂಗದವರು ವಿದ್ಯೆ ಕಡೆ ಗಮನ ಕೊಡ್ತಾಯಿದ್ದಾರೆ. ಮತ್ತು ಮನೆ ಬೇಕು, ಮಠ ಬೇಕು, ನಾವು ಜೀವನ ಆಗಬೇಕು. ಅದರಲ್ಲಿ ಈ ಗೌರ್ಮೆಂಟ್ ಬೇರೆ ಅಕ್ಕಿ ಪಕ್ಕಿ ಕೊಡ್ತೈತೆ, ಅದು ಒಂದು ಬೇರೆ ಆಯಿತು. ಆಮೇಲೆ ಎಲ್ಲರೂ ಕೆಲಸದಲ್ಲಿ ಭಾಗಿಯಾಗ್ತಾಯಿದ್ದಾರೆ, ಅದು ಒಂದು ಸಂತೋಷ ನಮಗೆ. ಯಾರು ಹಿಂದೆ ಯಾರು ನಮ್ಮವ್ರ ಹುಡುಗರು ಎಲ್ಲರೂ ಬೆಂಗಳೂರು ಕಡೆ ಹೋಗೋದು ನೋಡಿದ್ರಾ? ಅಥವಾ ಸಾಗರದಲ್ಲಿ ಯಾವುದಾದ್ರು ಒಂದು ಅಂಗಡಿ ಹಾಕೋದು ನೋಡಿದ್ರಾ? ಅಥವಾ ದಾವಣಗೆರೆಯಲ್ಲಿ ಹಾಕಿದ್ದು ನೋಡಿದ್ರೆ? ಇಲ್ಲವೇ ಇಲ್ಲಲ್ಲ. ಇವ್ರು ಗದ್ದೆ ಹೊಡೆಯೋದು, ಗದ್ದೆ ಕೊಚ್ಚೋದು, ಇಷ್ಟೇ ಕೆಲಸ. ಬೇಟೆ ಆಡೋದು ಅಥವಾ ಮೀನು ಹಿಡಿಯೋದು, ಇಷ್ಟೇ. ಅದರೊಳಗೆ ಜೀವನ ಅವ್ರದ್ದು, ಜೀವನ ಆಗೋಗ್ಬಿಡೋದು. ಅದು ನಾನು ಅನ್ವೇಷಿಸಿ ನನಗೆ ಗೊತ್ತಿದೆಯಲ್ಲ. ಹಾಗಾಗಿ ಈ ಜೀವನ ಅಂದರೆ ಹೇಗೆ, ಈಗ ಹಾಗೆಲ್ಲ. ಇವತ್ತು ನಮ್ಮ ಮಕ್ಕಳು ಮುಂದೆ ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳಂಗಿಲ್ಲ. ಆ ವಿದ್ಯಾಭ್ಯಾಸದಲ್ಲಿ ಸುಧಾರಣೆಯಾಗಿ ಗೇಣಿದಾರರೆಲ್ಲ ಭೂಮಾಲೀಕರಾದ ಕಾರಣಕ್ಕೆ ಬದಲಾವಣೆ. ಹೌದೌದೌದೌದು, ಅದು ದೊಡ್ಡ ಬದಲಾವಣೆ, ಭೂ ಸುಧಾರಣೆ. ಯಾಕೆಂದರೆ 10, 15, 20 ಚೀಲವನ್ನು ಅವರು ಗೇಣಿ ಕೊಡಬೇಕಾಯಿತು, ಅದು ಉಳಿತಾಯ ಆಯಿತು. ಮತ್ತು ಜಮೀನ್ದಾರು ಅನ್ನೋ ಒಂದು ಬ್ಯಾಂಕ್ ಲೋನ್ ಸಿಗುತ್ತೆ ಅವರಿಗೆ. ಮತ್ತು ಏನೋ ನನ್ನ ಹತ್ರ ಒಂದು ಜಮೀನಿದೆ ಅಂದರೆ ಒಂದು ಶಕ್ತಿ. ಈಗ ನೀವು ಏನೇ ಆದರೂ ಒಂದು ಮನೆ ಇದೆ ಸ್ವಂತ, ಒಂದು ಟೌನಾಗೆ ಬಾಡಿಗೆಯಿಂದ ಹೋಗ್ತತೆ, ಅದೇ ಒಂದು ಧೈರ್ಯ. ಅದು ಮತ್ತು ಒಂದು ಮೇಲೆ ಬಡತನ ಬಂದು ಮಾರಾಟ ಮಾಡ್ತೀವಿ, ಅದೊಂದು ಧೈರ್ಯ. ಈಗ ಹಿಂದೆ ನಮ್ಗೆ ಅದು ಇರಲಿಲ್ಲ. ನಾವು ಗೇಣಿ ಕೊಡಿದ್ರೆ ಅದೇ ವರ್ಷ ಬಿಟ್ಬಿಡ್ಬೇಕಾಗಿತ್ತು, ಗದ್ದೆನೇ ಬಿಡಬೇಕಾಗಿತ್ತು, ಕೊಡಲೇಬೇಕು ಹೆದರಿ. ಆಮೇಲೆ ಮತ್ತು ಅವ್ರ ಮನೆಗೆ ಹೋಗಬೇಕಾಗಿತ್ತು. ಆವಾಗ ನೀವು ಹೇಗೆ ಇಂಪ್ರೂವ್ ಆಗ್ತೀರಿ? ಅದನ್ನು ನೋಡಿದಾಗ ಇವತ್ತು 100ಕ್ಕೂ 100 ಬೆಟ್ರಾಗಿದೆ. ಭೂ ಸುಧಾರಣೆ ಬಂದಕ್ಕೆ ಒಳ್ಳೆಯದಾಗಿದೆ. ಆಮೇಲೆ ಇವರೇನು ಗ್ಯಾರಂಟಿ ಯೋಜನೆಗಳೆಲ್ಲ ಮಾಡ್ತಿದಾರಲ್ಲ, ಅಕ್ಕಿ ಬಗ್ಗೆ ಅವೆಲ್ಲ ಅನುಕೂಲ ಆಗಿದೆ. ಈಗ ನಮ್ಮ ಒಡನಾಳ್ ಗಣಪತಿಯಪ್ಪವರೆಲ್ಲ ಇದ್ರು ಅವಾಗ, ಹೋರಾಟ ಮಾಡ್ತಿದ್ರು. ಅವಾಗ ಒಡನಾಟ ಏನಾರು ಇತ್ತ? ಈ ಭೂಮಿಯನ್ನು ಅವರೇ ಹೋರಾಟ ಮಾಡಿಕೊಟ್ಟವರು. ಇದು ಮಂಗನ ಕಾಯಿಲೆ ಅಂತೇಳಿ ನಾವು 60ರಲ್ಲಿ ಮುಳುಗಡೆ ಆದಾಗ, ಮಂಗನ ಕಾಯಿಲೆ ಇದೆ, ಕ್ಯಾಸ್ನೂರು KFD ಅಂತಲೇ ಫಾರೆಸ್ಟ್ ಅಂತೇಳಿ, ಕ್ಯಾಸ್ನೂರು ಫಾರೆಸ್ಟು ಮತ್ತು ಮಂಗನ ಕಾಯಿಲೆ ಅಂತ ಹೇಳಿ ಇದು ಘೋಷಣೆ ಆಗ್ಬಿಟ್ಟಿತ್ತು. ಇಲ್ಲಿ ಯಾವುದೇ ರೀತಿಯಲ್ಲಿ ಜಮೀನು ವಗೇರೆ ಮಾಡೋಂಗಿಲ್ಲ ಅಂತೇಳಿ ಘೋಷಣೆ ಮಾಡಿದರು.
ನಮಗೆ ಇದೇ ಜಮೀನು ಬೇಕು ಅಂತ ಕೇಳೋದು ನಮಗೆ. ಆವಾಗ ದೊಡ್ಡ ಕಾಡಿದು. ಆವಾಗ ಸರ್ಕಾರ ಕೊಡೋಕೆ ಒಪ್ಪಲಿಲ್ಲ. ಆವಾಗ ಇದು ಗಣಪತಿಯಪ್ಪನವ್ರ ಮುಖಂಡತ್ವದಲ್ಲಿ ಹೋರಾಟಕ್ಕೆ ಆಗೋಡು ತಿಮ್ಮಪ್ಪ ಇರಲ್ಲ, ಅವರಿಗೆ ಹುಡುಗ ಸಣ್ಣಗಿದ್ರಲ್ಲ, ಒಡ್ನಾಳ್ ಗಣಪತಪ್ಪ ನಮ್ಮ ದೇವ್ರ ಜನಾಂಗಕ್ಕೆಲ್ಲ ಒಬ್ಬ ಮುಖಂಡಾಗಿದ್ದ. ಅವನ ಮುಖಂಡತ್ವದ ಮೇಲೆ ಈ ಊರು ನಮಗೆ ದಕ್ಕದ್ದು. ಆಮೇಲೆ ನಮಗೆ ಹತ್ತಿರ ಒಡನಾಟ ಚೆನ್ನಾಗಿತ್ತಲ್ಲ, ಇವೆಲ್ಲ ಹೋರಾಟದಲ್ಲಿ ಅವರು ಭಾಗಿಯಾಗೋರು. ಅನೇಕ ಸಂದರ್ಭದಲ್ಲಿ ನಮಗೆ ಸಹಕರಿಸೋರು ಅವರು. ಗಣಪತಿಯಪ್ಪ ಅವ್ರನ್ನ ನಮ್ಮ ಈ ದೇವ್ರ ಸಮಾಜ ಎಷ್ಟು ಮಟ್ಟಿಗೆ ನೆನೆಸ್ತಾ ಇದೆ? ಅದು ದೇವ್ರ ಸಮಾಜ ನೆನೆಸೋದಕ್ಕಿಂತ ಅವರು ಮಾಡಿದ ಒಂದು ಅಪೂರ್ವವಾದ ಕೆಲಸ ಅವರಿಗೆ, ಅವರ ಕುಟುಂಬಕ್ಕೆ ಶ್ರೇಯಸ್ಸಾಗುತ್ತದೆ. ಈ ಜನಾಂಗ ನೆನೆಸ್ತತೆ ಅಂತ ನಾನೇನು ಹೇಳೋದಿಲ್ಲ, ಆದರೆ ಅವರಿಂದ ನಮಗೆ ಅನುಕೂಲ ಆಗಿದೆ ಈ ಜನಾಂಗಕ್ಕೆ ಮತ್ತು ಒಳ್ಳೆಯದಾಗಿದೆ. ನಾನೇ ಒಪ್ಕೊಳ್ತೇನಲ್ಲ, ನನ್ನ ಈ ಊರಾಗಬೇಕು, ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ ಗಣಪತಿಯಪ್ಪ, ನಾನು ನೆನೆಸ್ತೀನೋ ಬಿಡ್ತೀನೋ ಅಂತ ಅವ್ರಿಗೇನು ಗೊತ್ತಾಗೋದಿಲ್ಲ. ಆದರೆ ನನ್ನ ಮನಸ್ಸಿನಲ್ಲಿ ಗಣಪತಿಯಪ್ಪನವರಿಂದ ನಮಗೆ ಅನುಕೂಲ ಆಗಿದೆ ಮತ್ತು ಅದು ಜಮೀನು ಸಿಕ್ಕಿದೆ, ಈ ಮನೆ ಮಠ ಆಗಿದೆ ಅಂತೇಳಿ ನಾನು ಹೇಳ್ತೇನೆ. ಈಗಿನ ಜನ ಗೊತ್ತಲ್ಲ, ಸ್ವಲ್ಪ ತೃಪ್ತಿ ಆದ ತಕ್ಷಣ ಮರ್ತು ಬಿಡ್ತಾರೆ. ಅದು ಏನೇ ಆದರೂ ಭಗವಂತ ಒಬ್ಬಿದ್ದಾನೆ, ನಾವು ಮಾಡಿದ ಕೆಲಸವನ್ನು ಅದನ್ನು ನೋಡ್ತಾನೆ. ಅದು ಸೊ ಈಗ ನಿಮ್ಮದು ಈ ವ್ಯಾಜ್ಯ ಈಗ ಪ್ರೆಸೆಂಟ್ ಕೋರ್ಟಲ್ಲಿ ಏನಾಯಿತು? ಅದು ಹೈಕೋರ್ಟ್ನಲ್ಲಿ ಎಲ್ಲವೂ ಸ್ಟೇ ಆಗಿ ಕೂತಿದ್ದಾವೆ. ಸ್ಟೇ ಅಂದರೆ ನೀವು ಯಾವುದೇ ರೀತಿಯಲ್ಲಿ ದೇವಸ್ಥಾನ ತೊಂದರೆ ಕೊಡಬೇಡಿ ಅಂತೇಳಿ ಒಂದು ಸ್ಟೇ. ಅದು ಮುಂದೆ ವಾದ ವಿವಾದ ಆಗಿ ಏನಾಗುತ್ತೋ ಅದು ನೋಡಬೇಕು. ಅದು ಈ ಹಂತದಲ್ಲಿ ಸ್ಟೇ. ಅದು ಬಟ್ಟ ಹೋದದ್ದೇನಲ್ಲ, ಈ ಗೌರ್ಮೆಂಟ್ ನಮ್ಮ ಮೇಲೆ ಕೇಸ್ ಹಾಕಿದೆ. ಇದು ಮುಜರಾಯಿ ಸೇರಿಸ್ಬೇಕು ಅಂತ ಹೇಳಿ, ಆಮೇಲೆ ಅಲ್ಲಿ ಬಿಲ್ಡಿಂಗ್ ಕಟ್ಟೋದನ್ನು ಹೊಡಿಬೇಕು ಅಂತೇಳಿ, ಇತರೆ ಕೇಸ್ಗಳು. ನಿಮಗೆ ಅಲ್ಲಿ ಒತ್ತುವರಿ ಮಾಡಿದಿರಿ, ಕಾಡು ನಾಶ ಮಾಡಿದ್ರಿ. ಅದು ಊರದು, ಅದು ಒಂದು ನಮ್ಮ ಹಳೆಯ ಕಾಲದ ಒಂದು ಊರು. ತಗ್ಗು ಪ್ರದೇಶ ನೀರಿನಲ್ಲಿ ಹೋಯ್ತು, ಮೇಲ್ ಪ್ರದೇಶ ಊರು ಹಾಗೆ ಖಾಲಿ ಇತ್ತು. ಅಲ್ಲಿ ದೇವರನ್ನು ಮಾಡಿದೆ. ಕಾಡು ನರಸ ಮಾಡಲೇ ಇಲ್ಲ ನಾವು. ಆ ಊರನ್ನು ಇಂಪ್ರೂವ್ ಮಾಡಿದ್ದೇವೆ. ಆ ಮುಂಡೆ ಮಕ್ಕಳಿಗೆ ಗೊತ್ತಿದ್ರು ಸಹ ಎಲ್ಲ. ನಾವು ಹೋದ್ಮೇಲೆ ಒಂದು 15-20 ವರ್ಷ ಈ ಕಡೆ ಓಲ್ಡ್ ಅಂತ ಫಾರೆಸ್ಟ್ ಇದೆಯಲ್ಲ, ವನ್ಯಜೀವಿಗಳ ವೈಲ್ಡ್ ಲೈಫ್ ಅಂತ ಮಾಡಿದ್ದಾರೆ ಘೋಷಣೆನ. ನಾವಿದ್ದಂಗೆ ಯಾಕೆ ಘೋಷಣೆ ಮಾಡ್ತಾರೆ? ಆ ವೈಲ್ಡ್ ಲೈಫ್ ಅಂತ ಘೋಷಣೆ ಮಾಡಿದ್ರೆ ಡ್ಯಾಮ್ ಯಾಕೆ ಕಟ್ಟಿದ್ರು ಅಥವಾ ಸೇತುವೆ ಯಾಕೆ ಕೊಟ್ಟರು? ತಪ್ಪಲ್ವಾ? ವೈಲ್ಡ್ ಲೈಫ್ ಮಾಡೋದು ಇತ್ತೀಚೆಗೆ, ಹಿಂದಲ್ಲ. ನಮ್ಮದು ಹಳೆಯ ಊರುಗಳದು. ನಾವು ಅಲ್ಲಿ ಬದುಕಿ ಬಾಳಿ ಮನೆ ಮಠ ಇದ್ದು ಊರದು. ಆ ಊರನ್ನು ಅಲ್ಲೇ ದೇವಸ್ಥಾನ ಕಟ್ಕೊಂಡು ಮಾಡಿದ್ದೀವಿ. ನಮ್ಮ ತಗ್ಗು ಪ್ರದೇಶ ಎಲ್ಲ ನೀರು ಹೋಯಿತು, ಮೇಲ್ ಪ್ರದೇಶದಲ್ಲಿ ಇದ್ದೇವೆ. ಅದನ್ನು ತಪ್ಪು ತಿಳ್ಕೊಂಡು ಕಾಡು ನಾಶ ಮಾಡಿದ್ರು, ಕಾಡು ಹೋಯ್ತು, ಇವ್ರ ಅಪ್ಪನ ತಲೆ ಹೋಯ್ತು ಅಂತ. ಚಾಮುಂಡಿ ಬೆಟ್ಟ ಇರೋದು ಗುಡ್ಡದ ಮೇಲೆ ಇದೆ, ಚಾಮುಂಡಿ ದೇವಾಲಯ. ಹಂಗಾರೆ ಆ ಗುಡ್ಡ ಹಾಳಾಗಿದೆ ಅಂತ ತೆಗೆದು ಬಿಡ್ಬೋದಲ್ಲ ಮುಂಡೆ ಮಕ್ಕಳು. ಇದು ಏನು ಹೇಳ್ತಾರಲ್ಲ ಮಂಗಗಳು, ಅವು ತೆಗೆದುಬಿಡಿ. ಆ ಕೇದಾರನಾಥ ಹಿಮಾಲಯ ಪರ್ವತದ ಶಿಖರದಲ್ಲಿದ್ದಾನೆ, ಅಲ್ಲಿ ಬೇಡಲ್ಲ. ಹಿಮಾಲಯ ಪರ್ವತ ತೊಂದರೆ, ಪ್ರಕೃತಿ ಹಾಳಾಗ್ತದೆ ಅಂತ ತೆಗೆದು ಬಿಡೋದಲ್ಲ. ಇಲ್ಲ, ಪ್ರಕೃತಿ ದಕ್ಕವಾಗಿ ಬಂದವು ಏನೇನು ಬರ್ತಾವೋ ಸಹಜ. ಯಾವುದೇ ಆ ಒಂದು ದೇವಾಲಯ, ದೇವಮಂದಿರ ಇವೆಲ್ಲವೂ ಇದ್ದಾಗಲೇ ದೇಶದಲ್ಲಿ ಸುಭಿಕ್ಷೆ ಮತ್ತು ಶ್ರೇಷ್ಠ. ಅದಕ್ಕೆ ವರ್ಷ ನಾವು ಸಾವಿರಾರು ಗಿಡಗಳನ್ನು ನಡೆಸ್ತೀವಿ ಅಲ್ಲಿ ಗುಡ್ಡಗಳಿಗೆ. ಆಮೇಲೆ ನಡರಿಗೆ ಪ್ರೋತ್ಸಾಹ ಕೊಡ್ತೇವೆ. ಕಾಡಿನ ಬಗ್ಗೆ ನಾವು ಕಾಡಿನಲ್ಲೇ ಹುಟ್ಟಿ ಬೆಳೆದವ್ರು. ನಾವು ಕಾಡನ್ನು ನಾವು ನಾಶ ಮಾಡೋಕ್ಕೆ ನಾವು ಇಷ್ಟಪಡೋದಲ್ಲ. ಒಂದು ಮರ ನೆಟ್ಟರೆ ಒಂದು ಮರ ಏನಾದ್ರು ಹೆಚ್ಚು ಕಮ್ಮಿ ಹೋದರೂ ಮತ್ತೊಂದು ಮರ 4 ಮರ ನೆಡ್ತಕ್ಕಂಥ ಒಂದು ಭಾವನೆಗಳು ನಮ್ಮ ಹಿಂದಿನಿಂದ ಹಿರಿಯರಿಂದಲೂ ಬಂದಿರುತ್ತೆ. ಅವು ಯಾರೋ ಎಲ್ಲೋ ಕೂತ್ಕೊಂಡು ಅವು ಏನೋ ಎ ಸಿ ರೂಮ್ನಾಗ ಕೂತ್ಕೊಂಡು ಆದೇಶ ಮಾಡೋಕ್ಕೆ ಏನೂ ಗೊತ್ತಿಲ್ಲ. ಅವು ಕಾಡು ಅಂದರೆ ಏನು, ಕಾಡಿನ ರಕ್ಷಣೆ ಹೇಗೆ ಮಾಡ್ತಾರೆ, ಯಾರು ಮಾಡ್ತಾರಂತ ಆ ಎ ಸಿ ರೂಮ್ನಾಗೆ ಅವನ ಕನ್ಸುಲೇಟ್ರು ಮತ್ತೊಬ್ಬ ಅಪ್ಪ ಇದಲ್ಲ, ಅವನಿಗೇನಾದ್ರು ಗೊತ್ತಾಗತ್ತಾ? ಇಲ್ಲಿ ಕಾಡು ರಕ್ಷಣೆ ಮಾಡ್ತಾ ಇರ್ತಕ್ಕಂಥವರೇ ಇಲ್ಲಿಯ ಸ್ಥಳೀಯ ಜನಗಳು, ಅವರಲ್ಲ. ಅವ್ರ ಇಲಾಖೆ ಅಷ್ಟೇ ಮಾತ್ರ ಹೋಗ್ತೈತೆ ಬರ್ತೈತೆ, ಅಷ್ಟು ಬಿಟ್ಟರೆ ತುಂಬ ಮುಕ್ಕಾಲು ಭಾಗ ರಕ್ಷಣೆ ಮಾಡೋರೆ ಸ್ಥಳೀಯವರು ಮತ್ತು ಸ್ಥಳೀಯ ಜನರು. ಅವರಿಗೂ ಬೇಕಾಗಿರುತ್ತದೆ. ಇಲಾಖೆಯವರು 4 ವರ್ಷದ ಮೇಲೆ ಅವ್ರು ಟ್ರಾನ್ಸ್ಫರಾಗಿ ಹೋಗ್ತಾನವನು, ಅವನಿಗೇನು ಸಂಬಂಧ ಇರಲ್ಲ. 4 ವರ್ಷದ ಮೇಲೆ ಇರೋದೇ ಇಲ್ಲ. ಎ ಸಿ ಎಫ್ ಇದ್ದವು 2 ವರ್ಷಕ್ಕೆ ಹೋಗ್ತಾನೆ. ಆದರೆ ನಾವು ಇಲ್ಲಿರೋರು ಜೀವನ ಪರ್ಯಂತ ಅಜ್ಜ ಮುತ್ತಜ್ಜ ಮಕ್ಕಳು ಮೊಮ್ಮಕ್ಕಳು ಬೆಳೆಸ್ಕೊಂಡವ್ರು ನಾವಲ್ಲ. ನಾವು ರಕ್ಷಣೆ ಮಾಡಲೇಬೇಕಲ್ಲ, ಅದು ಅವ್ರಿಗೆ ಗೊತ್ತಿರಬೇಕಲ್ಲ. ಅದು ಏನೋ ಹೇಳ್ತಾರೆ, ಬಗುರು ಕೊಮ್ಮು ಹಾಳಾಯಿತು. ಬಗುರು ಕೊಮ್ಮು ಯಾರು ಏನು ಹೆಚ್ಚುವರಿಯಾಗಿ ಕಡಿದು ಮಾಡೋದಲ್ಲ, ಅವರವ್ರು ಒತ್ತುವರಿಯಲ್ಲಿ ಮಾಡಿದ್ದಾರೆ. ಇವತ್ತೇನೋ ದೇಶದಲ್ಲಿ ಅನ್ನ ಬೇಕು ಅಂದರೆ ಆ ಭೂಮಿ ಮಾಡಿದ್ರೆ ಮಾತ್ರ ಅನ್ನ ಸಿಗುತ್ತಲ್ಲ. ಅನ್ನ ತಿಂತಾರೋ ಸಗಣಿ ತಿಂತಾರೋ? ಅದನ್ನು ಮಾಡಬೇಕು. ಕಾನೂನು ನಾವೇ ಮಾಡೋರಾದ್ರಿಂದ ಆ ಬಗುರು ಕೊಮ್ಮು ಎಲ್ಲೆಲ್ಲಿದೆಯೋ ಅದನ್ನು ಕ್ರಿಯೇಟ್ ಮಾಡ್ತಾರೆ ಇವರು. ರಾಜಕಾರಣಕ್ಕೆ ಕ್ರಿಯೇಟ್ ಮಾಡ್ಕೊಳ್ತಾ ಬೆಳೆಸ್ಕೊಳ್ತಾ ಹೋಗ್ತಾರೆ, ಒಂದು ಸಾಲ್ವ್ ಮಾಡೋದಲ್ಲಿ ಇವರು. ಈಗ ಡ್ಯಾಮ್ ಕಟ್ಟಿದ್ದಾರೆ, ವಿದ್ಯುತ್ತಿಗಾಗಿ ಕಟ್ಟಿದ್ದಾರೆ, ಎಷ್ಟು ಹಾಳಾಯ್ತು.
ಅದನ್ನು ಹಂಗಾರೆ ಉಳಿಸ್ಬೋದಾಗಿತ್ತಲ್ಲ. ಹೀಗೆ ಗುರು ಇಲ್ಲ ಜನಾಂಗ ಇದು. ಆದರೆ ಹಿಂದೆ 150 ವರ್ಷದ ಹಿಂದೆ ನಾರಾಯಣ ಗುರು ಅಂತ ಕೇರಳದಲ್ಲಿ ಅವರು ಆಗಿನ ಒಂದು ಆಚರಣೆ ತಂದೆಯಾರು ಅವರು. ಆದರೆ ಇತ್ತೀಚೆಗೆ ನಮಗೆ ನಾರಾಯಣ ಗುರು ನಮ್ಮವರು ಅಂತೇಳಿ ನಾವು ಅಳವಡಿಸ್ಕೊಂಡು ಈಗ ಜಯಂತಿ ವಗೇರೆ ಮಾಡ್ತಾ ಸರ್ಕಾರಕ್ಕೂ ಸಹ ಗೊತ್ತಾಗಿ ಜಯಂತಿ ಮಾಡೋದಕ್ಕೆ ಬಂದಿದೆ. ಮತ್ತು ಅವ್ರದ್ದೇ ಆದ ಕಾಲೇಜು ಶಾಲೆಗಳನ್ನು ಮಾಡ್ತಾಯಿದ್ದಾರೆ. ಪ್ರತಿಯೊಂದು ಜನಾಂಗಕ್ಕೂ ಒಂದು ಮಠ ಬೇಕು, ಗುರು ಬೇಕೇ ಬೇಕು. ಅದು ತಪ್ಪು ಅಂತ ಇಲ್ಲ. ಗುರು ಇಲ್ಲದ ನಾವು ಯಾವುದೇ ಕಾರ್ಯಕ್ರಮ ಮಾಡಿದರೂ ಗುರು ಅನುಕೂಲ ಇದ್ದರೆ ಮಾತ್ರ ಅನುಕೂಲ, ನಮ್ಮ ಕಾರ್ಯಕ್ರಮ ಸಕ್ಸಸ್ ಆಗ್ತಾವಂತ ನಮ್ಮ ಈ ಶಾಸ್ತ್ರದೊಳಗೆ ಹೇಳುತ್ತೆ. ಹಾಗಾಗಿ ಎಲ್ಲ ಜನಾಂಗಕ್ಕೂ ಗುರುಗಳು ಬೇಕಾಗುತ್ತೆ, ಮಠವೂ ಬೇಕಾಗುತ್ತೆ. ಒಂದು ಮಠ ಮಾಡಿದ ಕೆಲಸವನ್ನು ಒಂದು ಸರ್ಕಾರವೂ ಮಾಡೋಕ್ಕಾಗಲ್ಲ, ಅಂಥ ಕೆಲಸಗಳನ್ನು ಮಾಡ್ತಾಯಿದ್ದಾವೆ ಇವತ್ತು. ಒಂದು ಧಾರ್ಮಿಕ ತಳಹದಿಗಳು ಮತ್ತು ಈ ಮನುಷ್ಯ ಜೀವನಕ್ಕೆ ಅವೆಲ್ಲ ಬೇಕಾಗುತ್ತೆ. ಮಠ ಮಂದಿರ ಇವೆಲ್ಲ ನಮಗೆ ಹೊಟ್ಟೆಗೆ ನೀವು ಹಸುವಾದರೆ ಅನ್ನ ತಿಂದುಬಿಡ್ಬೋದು, ಅಥವಾ ಯಾರ್ದೋ ಮನೆಗೆ ಹೋಗಿ ನುಗ್ಗ್ಯಾರು ಹೊಡೆದು ಬಿಡ್ಬೋದು, ಅಥವಾ ಅಂಗಡಿಲಿ ನುಗ್ಗ್ಯಾರು ತಿಂದುಬಿಡ್ತೀವಿ. ಮನುಷ್ಯ ಹಸುವಾದರೆ ಎಲ್ಲಿ ತಿನ್ನೋಕೆ ಹೋಗ್ತಾರೆ? ಎಲ್ಲಿ ಐತೆ ನಿಮಗೆ? ಯಾವ ಅಂಗಡಿ ಸಿಗುತ್ತೆ? ಅಥವಾ ಮೋದಿ ಕೊಡ್ತಾನ? ಅಥವಾ ಸಿದ್ದರಾಮಯ್ಯ ಕೊಡೋಕ್ಕೆ ಸಾಧ್ಯನಾ? ಅವನೇ ಕೊಡ್ಬೇಕು. ಯಾವುದೋ ಮಂದಿರ ಏನು ಕಲ್ಲು ಶಿವ ಅಂತೀವಲ್ಲ, ಅಥವಾ ಕಲ್ಲು ರೇಣುಕಮ್ಮ ಅಂತೀವಲ್ಲ, ಅವ್ರ ಹತ್ರ ಹೋಗಿ ಕೈ ಮುಕ್ಕೊಂಡಾಗ ನಿಮಗೆ ಮಾನಸಿಕವಾದ ನೆಮ್ಮದಿ ಸಿಗೋದೇ ಅವರಿಂದ. ಎಲ್ಲದಕ್ಕೂ ಹೆಚ್ಚಾಗಿ ನಮ್ಮ ಮಾನಸಿಕ ನೆಮ್ಮದಿ. ಹೊಟ್ಟೆಗೆ ಹೋಗಿಸಾದ್ರೂ ಒಂದಿನ ಬದುಕ್ತೀರಿ, ಮಾನಸಿಕವಾಗಿ ನೆಮ್ಮದಿ ಇಲ್ಲ ಅಂತಾದ್ರೆ ನೀವು ಅರೆಗಳಿಗೆಲ್ಲ ಹೊತ್ತೋಗ್ಬಿಡ್ತೀರಿ. ಈ ಜೀವನವೇ ಉಳಿಯೋದಿಲ್ಲ. ಅದು ಅವ್ರಿಗೆ ಗೊತ್ತಿರಬೇಕಲ್ಲ. ಅದು ಹೇಟ್ ಮಾಡ್ತಾರೆ, ಅದೆಲ್ಲ ಹೇಟ್ ಮಾಡೋ ಅಂಥದ್ದಲ್ಲ. ಇವತ್ತು ಸಿದ್ಧಗಂಗಾ ಎಷ್ಟು ಸಾವಿರಾರು ಮಕ್ಕಳು ಅಲ್ವಾ? ಸಿದ್ಧಗಂಗಾ ಮಠದಲ್ಲಿ ಸಾವಿರಾರು ಮಕ್ಕಳು ಇವತ್ತು ದೇಶ ವಿದೇಶದಲ್ಲಿ ವಿದ್ಯಾಭ್ಯಾಸ ನೌಕರಿ ಮಾಡ್ತಾರೆ. ನಮ್ಮ ಸ್ವಾಮಿ ಮತ್ತೊಂದು ನಾನು ಏನು ಮಾಡೋದಲ್ಲ, ಒಳ್ಳೆಯದಾದರೂ ಈಗ ನಂದು ಗಟ್ಟಿ ಇತ್ತು. ಧರ್ಮದರ್ಶಿಯಾಗಿ 30 ವರ್ಷ ಆಳ್ಬಿಟ್ಟೆ. ಎಷ್ಟೋ ಅಡೆತಡೆಗಳು ಬಂದು ನಿಮ್ಗೆ ಗೊತ್ತಿದ್ದಾಗೆ ಎಷ್ಟೋ ಬಂದು. ಕಾಗೋಡು ತಿಮ್ಮಪ್ಪನವರೇ ವಿರೋಧ ಮಾಡಿದ್ರು ಮೊದಲಿಗೆ. ಅವ್ರಿಗೆ ಗೊತ್ತಾಯ್ತು ನಾನು ವಿರೋಧ ಮಾಡೋದು ತಪ್ಪು ಅಂತೇಳಿ. ಈಗ ಹಾಲಪ್ಪ ವಿರೋಧ ಮಾಡಿದ್ದಾನೆ, ಅವ್ನಿಗೆ ಇನ್ನೊಂದು ಸ್ವಲ್ಪ ದಿನ ಗೊತ್ತಾಗುತ್ತದೆ. ಆದರೆ ನನ್ನ ಗಟ್ಟಿತನ ಕರೆಕ್ಟಾಗಿದ್ದುಬಿಟ್ರೆ ಏನೂ ಮಾಡೋಕ್ಕಾಗಲ್ಲ. ಹೀಗೆ ನಾನು ಧರ್ಮದರ್ಶಿ ಅಂತೇಳಿ ಏನೋ ಮಾಡೋಕ್ಕೆ ಹೋದರೆ ಆಗೋದಿಲ್ಲ. ಹೀಗಾಗ್ತದೆ. ನಾವು ಹೇಗೆ ಹೋಗಬೇಕು, ನಾವು ಅದೇ ರೀತಿಯಲ್ಲಿ ಹೋಗಬೇಕು, ಒಳ್ಳೆಯದಾಗಬೇಕು. ಕ್ಷೇತ್ರ ಅದ್ರ ಪಾಡಿಗೆ ಆಗಲೇ ಬೆಳೆದು ಹೋಗಿದೆ, ಮುಂದೆ ಬೆಳ್ಕೊಂಡು ಹೋಗ್ತಾ ಇರ್ತದೆ. ಅದು ಅದರ ವ್ಯಾಪ್ತಿ ಒಳಗೆ ಏನೇನು ಬರುತ್ತೆ. ಶಿಕ್ಷಣಕ್ಕೆ ಆದ್ಯತೆ ಕೊಡ್ತೀವಿ ನಾವು. ಸಮಾಜದಲ್ಲಿ ಬಡತನದಲ್ಲಿ ಯಾರಿದ್ದಾರೋ ಅವ್ರನ್ನ ಮೇಲೆತ್ತಕ್ಕೆ ಆದ್ಯತೆ ಕೊಡ್ತೀವಿ. ಅತಿ ಹೆಚ್ಚಾಗಿ ಶಿಕ್ಷಣದ ಕಡೆ ಗಮನ ಕೊಡ್ತೀವಿ. ಸಮುದಾಯಕ್ಕೆ ಮತ್ತು ಹಿಂದುಳಿದ ಸಮಾಜ ಯಾರದೇ ಸಹ ಬಿಟ್ಟು ಮನುಷ್ಯ ಜನಾಂಗಕ್ಕೆ ಏನು ಅನುಕೂಲ ಬೇಕೋ ಆ ದೇವಾಲಯದ ಏನು ಮಾಡೋಕ್ಕೆ ಸಾಧ್ಯವೋ ಅದನ್ನು ಮಾಡೋಕ್ಕೆ ನಾವು ಬದ್ಧರಾಗಿರ್ತೀವಿ. ನಮಗೆ ಕರ್ತವ್ಯನೇ ಅದು. ಏನೂ ಇಲ್ಲದೆ ಇಷ್ಟು ಮಾಡಿದ್ದೀವಿ. ಮುಂದೆ ಅದು ನಡೆಸ್ಕೊಂಡು ಹೋದಂಗೂ ಅದರ ಹಿಂದುಗಡೆ ನಾವೇ ನಮ್ಮ ಆಸ್ತಿ ಮತ್ತೊಂದು ಸಂಪತ್ತು ಮಾಡಬೇಕಾದ್ದೇನಿಲ್ಲ. ನಮ್ಮದೇ ಆದ ಆಸ್ತಿ ಮನೆ ಮಠ ಎಲ್ಲ ಇರ್ತವೆ. ಅದರ ಬಂದದ್ದನ್ನು ಸದ್ವಿಯೋಗ. ಈಗ 3 ಹೊತ್ತು ಅದನ್ನ ಊಟ ಕೊಡ್ತೀವಿ. ಯಾವ ದೇವಸ್ಥಾನದಲ್ಲೂ ಕೊಡೋದಿಲ್ಲ. 3 ಹೊತ್ತು ಬೆಳಗ್ಗೆ ತಿಂಡಿ ಕಾಫಿ ಕೊಡ್ತೀವಿ, ಮಧ್ಯಾಹ್ನ 12ರಿಂದ 2 ಗಂಟೆ ತನಕ ಊಟ ಕೊಡ್ತೀವಿ, ಸಾಯಂಕಾಲ 7 ಗಂಟೆ 9 ಗಂಟೆ ಊಟ ಕೊಡ್ತೀವಿ. ಯಾವ ದೇವಾಲಯದಲ್ಲೂ ಅಷ್ಟು ಕೊಡೋದಲ್ಲ, 1 ಹೊತ್ತು ಕೊಡ್ತಾರೆ. ಆದರೆ ನಾವು ಕೊಡ್ತೀವಿ ಅಂದರೆ ಬಂದ ಹಣ ಒಂದೊಂದು ಭಕ್ತರಿಂದ ಬಂದ ಹಣ ಭಕ್ತರಿಗೆ ಹೋಗಲಿ. ಅಲ್ಲಿ ವಸತಿ ಸಮಸ್ಯೆ ಇದೆ, ಅಲ್ಲಿ ಮಾಡಬೇಕು. ಆಮೇಲೆ ಅಲ್ಲಿ ಕುಗ್ರಾಮ, ಅಲ್ಲಿ ಶಾಲಾ ಬಿಲ್ಡಿಂಗ್ಗಳ ಸುಣ್ಣ ಬಣ್ಣವನ್ನು ಬಳಿತಾ ಇದ್ದೀವಿ. ಆ ಶಾಲೆಗೆ ಮಾಸ್ಟರ್ಗಳು ಕೊರತೆ ಇದೆ, ಅದನ್ನು ತುಂಬಬೇಕು. ಗೌರವ ಶಿಕ್ಷಣ ಹೀಗೆ ಅನುಕೂಲಕ್ಕೆ ಏನು ಬೇಕೋ ಮಾಡ್ತೀವಿ. ದೇವಾಲಯ ಕೆಲಸ ಏನಂದ್ರೆ ಅದೇ. ದೇವಾಲಯ ದೊಡ್ಡ ವಿದ್ಯಾಸಂಸ್ಥೆ ಕಟ್ಟೋದು ಅಥವಾ ದೊಡ್ಡ ಹಾಸ್ಪಿಟ್ಲಿಗೆ ಕಟ್ಟೋದಕ್ಕಿಂತ ಈ ಹತ್ತಿರ ಇದ್ದವನ್ನೇ ಸ್ವಚ್ಛ ಮಾಡ್ಕೊಂತ ಹೋಗ್ಬೇಕು ನನ್ನ ಪಾಲಿಸಿ. ಗೊತ್ತಾಯ್ತಾ? ನಾವು ಅವರ್ಯಾರು ಆದಿಚುಂಚನಗಿರಿ ಕಟ್ಟಿದ್ದಾರೆ ಮೆಡಿಕಲ್ ಕಾಲೇಜು, ನಾವು ಯಾಕೆ ಕಟ್ಬೋದು ಅಂತ ಹೋಗೋದಕ್ಕಿಂತ ಮೆಡಿಕಲ್ ಕಾಲೇಜು ಮತ್ತೊಂದು ಮಾಡೋದು ಗೌರ್ಮೆಂಟ್ ಇದೆ, ಆ ವ್ಯಾಪ್ತಿ ಇದೆ, ಅದು ಮಾಡ್ಕೊಳ್ಳಿ. ನಮ್ಮ ವ್ಯಾಪ್ತಿ ಇಷ್ಟಿದೆಯಪ್ಪ. ಸಾಮಾನ್ಯ ಇಲ್ಲೊಬ್ಬ ಹಸುವಿಂದ ಸಾಯ್ತಾನೆ, ನೀವು ಮೇಲೆ ಹೋಗ್ತೀನಿ ಅಂತಂದ್ರೆ ಇದು ಹೆಂಗೆ ಆಗ್ತದೆ? ನನ್ನ ತಾರಿ ಹೆಂಗೆ ಇಲ್ಲಿ ಹಸು ಆಗಿದ್ದಾನೆ, ಹಸುವನ್ನು ನಾವು ನೀಗಿಸ್ಬೇಕು. ಅವನು ಎತ್ತಿದ ಮೇಲೆ ನಾವು ಮುಂದೆ ಹೋಗಬೇಕು ನಾನು ಇವನು ತುಳಿದು ನಾವು ಮುಂದೆ ಹೋಗ್ತೀವಿ ಅಂದರೆ ಅದು ಸರಿಯಲ್ಲ ಅಂತ ನನ್ನ ಅನಿಸಿಕೆ.